ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಅತಿಥಿಗಳನ್ನು ಸ್ವಾಗತಿಸುವಂಥ ಸಮಯ. ಅವರದ್ದೇ ಆದ ಮೈಸೂರಿನ ಸರಣಿಗಳ ಮೂಲಕ ಇಡೀ ಕನ್ನಡ ನಾಡಿಗೆ ಚಿರಪರಿಚಿತವಾಗಿರುವಂತಹ ವ್ಯಕ್ತಿ, ನಿಮ್ಮೆಲ್ಲರ ಸರಳವಾದ ಅಕ್ಕರೆಯ ವ್ಯಕ್ತಿ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ ಸರ್ಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸರ್, ನಮಗೆ ಜನರಲ್ ಆಗಿ ಇತಿಹಾಸ ಅಂತ ಅಂದಾಗ ಇತಿಹಾಸದ ಅಧ್ಯಾಪಕರು ಇಲ್ಲ ಸಂಶೋಧಕರು ಈ ಥರದನ್ನೇ ನಾವು ಇತಿಹಾಸನ ನೋಡ್ತೀವಿ. ಬಟ್ ಒಬ್ರು ಇತಿಹಾಸ ಆಸಕ್ತರು ಇಷ್ಟ್ರ ಮಟ್ಟಕ್ಕೆ ಸೋಷಿಯಲ್ಗೆ ಕಾಂಟ್ರಿಬ್ಯೂಟರ್ ಆಗಿರೋದು ನನಗೆ ಗೊತ್ತಿರೋಂಗೆ ಇವತ್ತಿನ ಟೈಮ್ ಲೈನಲ್ಲಿ ನೀವು ಒಬ್ರು ಅಂತ ಅನ್ಸುತ್ತೆ. ಒಂದು ಚಿಕ್ಕ ವಿಷಯ, ಬೆಂಗಳೂರಿನ ಎಷ್ಟೋ ಗಲ್ಲಿಗಳನ್ನು ಪರಿಚಯ ಮಾಡಿಸ್ಕೊಟ್ರಿ. ವ್ಯಕ್ತಿತ್ವದ ಬಗ್ಗೆ ಮಾತಾಡಕ್ ಹೋದ್ರೆ ಬಕೆಟ್ ಹಿಡಿಯೋದ್ರಿಂದ ಹಿಡಿದು ಎಲ್ಲದ್ರ ಬಗ್ಗೆನೂ ಡಿಸ್ಕ್ರೈಬ್ ಮಾಡಿದ್ದೀರಾ. ಸೊ ಇದು ಇತಿಹಾಸ ಮತ್ತು ಈ ಸಾರ್ವಜನಿಕ ಜೀವನದೊಳಗೆ ತೊಡಗಿಸ್ಕೊಳ್ಳೋದಕ್ಕೆ ನಿಮಗೆ ಅದು ಯಾವ ರೀತಿ ಬಂತು ಸರ್? ಇದು ಹಿಂಗೆ ಅಂತ ಹೇಳೋಕ್ಕಾಗಲ್ಲ, ಇದು ಒಂಥರ ದೈವೇಚ್ಛೆ ಅಂತ ಹೇಳ್ಬೋದು. ಆದರೆ ಒಂದು ನನಗೆ ಹುಟ್ಟಿದಾಗ್ಲಿಂದ ಬೆಳೀತಾ ನನ್ನ ಬುದ್ಧಿ ವಿಕಾಸ ಆಗ್ತಾ ಬಂದಾಗ್ಲಿಂದ ಏನೋ ಒಂದು ಸಮಾಜಕ್ಕೆ ಏನೋ ಒಂದು ಮಾಡಬೇಕು, ಈ ಸಮಾಜಕ್ಕೆ ಏನೋ ಒಂದು ಮಾಡಬೇಕು. ಏನು ಮಾಡೋಕ್ಕಾಗುತ್ತೆ? ನಮ್ಮಂಥವರೆಲ್ಲ ಏನು ಮಾಡೋಕ್ಕಾಗುತ್ತೆ? ನಾವೆಲ್ಲ ಸಂಬಳ ತಗೊಂಡು ಜೀವನ ಮಾಡೋ ಜನ, ತುಂಬ ಅತಿ ಸಾಮಾನ್ಯವಾದಂಥ ಮಧ್ಯಮ ವರ್ಗದ ಜನ ಏನು ಮಾಡೋಕ್ಕಾಗಲ್ಲ ಈ ದೇಶದಲ್ಲಿ. ಅವರ ಬದುಕೇ ಒಂದು ಚಾಲೆಂಜಿಂಗ್ ಆಗಿರುವಂಥ ಕಾಲಘಟ್ಟದಲ್ಲಿ ಮಧ್ಯಮ ವರ್ಗದ ಜನ, ಕೆಳ ಮಧ್ಯಮ ವರ್ಗದ ಜನರ ಬದುಕು ಯಾವತ್ತೂ ದುಸ್ತರ. ಅವರು ತಾವು ಮರ್ಯಾದೆ ಗಂಜಿ ಎಲ್ಲಿ ಏನಾಗುತ್ತೋ ಅಂತ ಒಂದು ಹೆಜ್ಜೆ ಹಾಕುವಾಗಲೇ ನಾಲ್ಕು ಸಲ ಯೋಚನೆ ಮಾಡಿ ಹಾಕುವಂಥ ಜನ ಮಧ್ಯಮ ವರ್ಗದ ಜನ. ಅಂಥ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ನಾನು, ನನ್ನ ಐಡಿಯಾನು ಅಷ್ಟೇ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಹಾಸ್ಯಗಳು ಅಂತ ಇರುತ್ತಲ್ಲ, ಹಾಸ್ಯಗಳಿಗೇನು ಬೇಲಿ ಇರಲ್ವಲ್ಲ, ಹಾಸ್ಯಗಳ ಮನಸ್ಸಿನೊಳಗೆ ಎಲ್ಲಿ ಬೇಕಾದ್ರೂ ವಿಹರಿಸ್ತಾ ಇರುತ್ತೆ. ಅಂಥದ್ದೊಂದು ನನ್ನ ಆಸೆ ಇತ್ತು. ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಒಳ್ಳೇದು ಮಾಡಬೇಕು, ಏನಾದ್ರು ಒಂದು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದೊಂದು ಇತ್ತು ನನಗೆ. ಬಟ್ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಆಗ ಮತ್ತು ನನ್ನ ಸುಮಾರು ವರ್ಷಗಳ ವಿದೇಶ ವಾಸ ನನಗೆ ತುಂಬ ಕಲಿಸಿದ್ದೇನು ಅಂತಂದರೆ, ನಾವು ಜಗತ್ತನ್ನು ಏನು ನೋಡ್ತೀವಲ್ಲ ಅದು ಜಗತ್ತಲ್ಲ. ಯಾಕೆಂದರೆ ನಾವು ಐ ಬಾರ್ನ್ ಆರ್ ದ ವಿ ಬಾರ್ನ್ ಇನ್ ಎ ವೆರಿ ಸೊಫೆಸ್ಟಿಕೇಟೆಡ್ ವರ್ಲ್ಡ್. ತುಂಬ ಅನುಕೂಲಕರವಾದ ಪರಿಸ್ಥಿತಿಯಲ್ಲಿ ನಾವು ಹುಟ್ಟಿ ಬೆಳೆದ್ಬಿಟ್ಟೆ ನಾನು ಮತ್ತು ನನ್ನಂಥ ಮೈಸೂರಿಗರು, ಎಸ್ಪೆಷಲಿ ನನ್ನಂಥ ಮೈಸೂರಿಗರು, ಬೆಂಗಳೂರಿಗರು, ನನ್ನ ವಯಸ್ಸಿನ ಮೈಸೂರು ಮತ್ತು ಬೆಂಗಳೂರಲ್ಲಿ ಜನಿಸಿದ ಎಲ್ಲರೂ ಕೋಟಿ ಜನ್ಮದ ಅದೃಷ್ಟವಂತರು. ಸೊ ಅಂಥ ಸೊಫೆಸ್ಟಿಕೇಟಾಗಿ ಹುಟ್ಟಿ ಬೆಳೆದ ನಾನು ಸಹಜವಾಗೇ ಪ್ರಪಂಚ ಹೀಗೆ ಇರುತ್ತೆ ಅಂತ ತಿಳ್ಕೊಂಡವನು. ಅದು ಸಹಜವೇ. ಯಾಕೆಂದರೆ ನಾವು ಹಳ್ಳಿನಲ್ಲೋ, ತುಂಬ ಕಡುಬಡತನದಲ್ಲೋ, ಕುಗ್ರಾಮಗಳಲ್ಲೋ, ಇನ್ಯಾವುದೋ ಉತ್ತರ ಕರ್ನಾಟಕದ ಅಥವಾ ಉತ್ತರ ಭಾರತದ ಯಾವುದೇ ಭಾಗದಲ್ಲೋ ಜನಿಸ್ಬಿಟ್ಟಿದ್ರೆ ಎಕ್ಸ್ಟ್ರೀಮ್ ವೆದರ್ ಟೆಂಪ್ರೇಚರ್ಸು, ಅಲ್ಲಿ ಇಲ್ಲದೇ ಇರತಕ್ಕಂಥ ಮೂಲ ಸೌಲಭ್ಯಗಳು, ನೀರಿಗೂ ನೆರಳಿಗೂ ಕರೆಂಟಿಗೂ ಒದ್ದಾಡಬೇಕಾದಂಥ ಕಾಲಘಟ್ಟ ಅದು ಈಗಲೂ ಇದೆ, ಅವತ್ತಲ್ಲ ಇವತ್ತಿಗೂ ಇದೆ. ಸೊ ಅಂಥದ್ದು ಪರಿಸ್ಥಿತಿಯಲ್ಲಿ ಬದುಕಿದ್ರೆ ಅಥವಾ ಹುಟ್ಟಿದ್ರೆ ನನ್ನ ಯೋಚನೆಗಳು ಬೇರೆ ಆಗ್ತಿತ್ತೇನೋ. ಆದರೆ ನಾನು ಆ ಕಾಲದಲ್ಲೇ ಒಂದು ರಾಜಮನೆತನದಲ್ಲೇ ಹುಟ್ಟಿದೆ ಅಂತ. ನಾವೆಲ್ಲರೂ ಮೈಸೂರು ಮತ್ತು ಬೆಂಗಳೂರಿಗರೆಲ್ಲ ನಾವೆಲ್ಲ ರಾಜಮನೆತನದರು ಮಕ್ಕಳು, ನಾವೆಲ್ಲ ರಾಜರ ಮಕ್ಕಳೇ. ನಮಗೆಲ್ಲ ಒಂದೊಂದು ಮನೆ ಕೊಟ್ಟಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಇದ್ವು ನಾವು. ಸೊ ಅಂಥ ಅದ್ಭುತವಾದಂಥ ಮೂಲ ಸೌಕರ್ಯಗಳು, ಆಸ್ಪತ್ರೆಗಳು, ಶಾಲೆಗಳು, ರಸ್ತೆಗಳು, ಕಟ್ಟಡಗಳು, ಎಲ್ಲ ರೀತಿಯ ಮೂಲ ಸೌಲಭ್ಯಗಳು, ಎಲೆಕ್ಟ್ರಿಸಿಟಿ, ನೀರು, ಪ್ರತಿಯೊಂದು ನಮ್ಮಲ್ಲಿ ಇದ್ದಿದ್ದರಿಂದ ಇದು ಬದುಕು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ತಿಳ್ಕೊಂಬಿಟ್ಟಿದ್ದೆ. ಇದು ಇರೋದು 2%, ಕೆಳಗಡೆ 92% ಬದುಕಿದೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಬೆಳೀತಾ ಈಗ ನಾನು ಗಲ್ಫ್ ದೇಶಗಳಿಗೆ ಹೋದಾಗ ಅವರು ನಮ್ಮದು ಡೆವಲಪ್ಡ್ ಕಂಟ್ರಿ ಅಂತ ಏನು ತೋರಿಸ್ತಾರೆ, ಇದರಲ್ಲಿ ಏನು ವಿಶೇಷ ಇಲ್ವಲ್ಲ, ಇಷ್ಟು ದೊಡ್ಡ ರಸ್ತೆ ಮಾಡಿದ್ವಿ ನಮ್ಮ ಹತ್ರನೂ ಇದೆ, ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೀವಿ ನಮ್ಮ ಹತ್ರನೂ ಇದೆ, ಆಸ್ಪತ್ರೆ ಕಟ್ಟಿದ್ದೀವಿ ನಮ್ಮ ಹತ್ರನೂ ಇದೆ, ಸ್ಕೂಲ್ ಕಟ್ಟಿದ್ದೀವಿ ನಮ್ಮ ಹತ್ರನೂ ಇದೆ, ಇವೆಲ್ಲ ನಮ್ಮ ಹತ್ರ ಇಲ್ಲದೆ ಇರೋದೇನಿಲ್ವಲ್ಲ, ಇದನ್ನೇ ಡೆವಲಪ್ಡ್ ಕಂಟ್ರಿ ಅನ್ನೋದಾದ್ರೆ ನನ್ನ ದೇಶ ಡೆವಲಪ್ ಆಗಿ ಭಾಳ ವರ್ಷಗಳಾಗೋಗಿದೆ, ಶತಮಾನಗಳು ಕಳೆದೋಗಿದೆ ಅಂತ ಅನಿಸ್ತಾ ಇತ್ತು. ಇದು ನಮ್ಗೆ ಗೊತ್ತಿಲ್ಲ. ಏನಿದ್ರು ವೆಸ್ಟರ್ನಿಂದ ಬಂದಿದ್ದೆ ಸುಖ, ಫಾರಿನ್ನಿಂದ ಬಂದಿದ್ದೆ ಚಂದ ಅಂತ ಅನ್ಕೊಂಡಿದ್ದಂಥ ಕಾಲ ಆ ಕಾಲ. ಈಗ ಅದೆಲ್ಲ ಮರೆಯಾಗ್ತಾ ಇದೆ. ಈಗ ನನ್ನ ಕಾಲದಲ್ಲಿ ಅಮೆರಿಕಾಗೆ ಹೋದವನನ್ನ ನನ್ನ ಕಾಲಘಟ್ಟದಲ್ಲಿ ಒಬ್ಬ ಅಮೆರಿಕನ್ ರಿಟರ್ನ್ ಅಂದರೆ ಈಸ್ ಎ ಸೆಲೆಬ್ರಿಟಿ ಬೈ ಹಿಮ್ಸೆಲ್ಫ್. ಅವನೇ ಸೆಲೆಬ್ರಿಟಿ. ಅಮೆರಿಕದಿಂದ ಬಂದಿದ್ದಾನಂತೆ, ನೋಡ್ಕೊಂಬರೋಣ ಅಂತಾನೆ ಹೋಗ್ತಾ ಇದ್ದೋ ನಾವು. ಪ್ರೆಸಿಡೆಂಟ್ ಫೀಲ್ ಇರ್ತಿತ್ತು. ಅವನು ಯಾವಾಗಲೂ ಒಂದ್ಸಲಿ ಬಂದು ಚೆನ್ನಾಗಿದ್ದೀರ ಎಲ್ಲ ಅಂದ್ಬಿಟ್ಟು ಒಳಗಡೆ ಹೋಗಿ ಮುಗ್ದೋಯ್ತು ಅಲ್ಲಿಗೆ. ಸೊ ಅವನೇನೋ ತಂದಿದ್ದು ಕ್ಯಾಂಡಲ್ ಇಡೋದು, ಒಂದು ಮ್ಯಾಚ್ ಬಾಕ್ಸು, ಇನ್ನೇನೋ ಗಿಫ್ಟ್ ಕೊಟ್ಬಿಟ್ರೆ ಅದೇ ನಮಗೆ ದೊಡ್ಡದು. ಈಗ ಯಾರು ಅಮೆರಿಕಾದಲ್ಲಿ ಇದ್ದೀನಿ ಅಂದ್ರೆ ಅಯ್ಯೋ ಪಾಪಚ್ಚೆ ಅಂತ ದುರ್ಗತಿ ಬಂದ್ಬಿಡ್ತೀವಿ ನಿಮ್ಗೆ ಅಂತೀವಿ. ಯಾಕೆಂದ್ರೆ ನಮ್ಮ ದೇಶದಂತ ದೇಶ, ಈ ಊರಂತ ಊರು ಇನ್ನೆಲ್ಲೂ ಇಲ್ಲ ಅನ್ನೋ ಸತ್ಯ ನಮ್ಗೆ ಈಗ ಅರಿವಾಗೋಗಿದೆ. ಇದನ್ನ ಹೇಳಬೇಕು ಅಂತ ಅನಿಸ್ತಾ ಇತ್ತು ನಂಗೆ. ಯಾಕೆಂದ್ರೆ ಇವೆಲ್ಲ ನಾನು ಅನುಭವಿಸಿದ ಮೇಲೆ ಅರಿವಿಗೆ ಬಂದಿದ್ದು.
ಯಾರೋ ಹೇಳಿದ್ರಿಂದಲ್ಲ, ಇದೆಲ್ಲ ನಾನು ಅನುಭವಿಸ್ದೆ ಅಲ್ಲೋಗಿ. ಅರೆ ಇದನ್ನ ಯಾಕೆ ಫಾರಿನ್ ಅಂತಾರೆ, ಇದಕ್ಕಿಂತ ನಮ್ಮೂರು ನನಗಂತೂ ಎಸ್ಪೆಷಲಿ ನೀವು ಇದನ್ನ ನಂಬಲಿಕ್ಕಿಲ್ಲ. ನಾನು ಇದನ್ನು ತುಂಬ ಕಡೆ ವಿಡಿಯೋಗಳಲ್ಲೂ ಹೇಳಿದ್ದೀನಿ. ಅಲ್ಲಿ ಎಲ್ಲ ನನ್ನನ್ನು ಕೇಳೋರು, ಈ ಪಾಕಿಸ್ತಾನಿ ಅಫ್ಘಾನಿಗಳು ಅಥವಾ ಸೌದಿ ಅವರು ಇವರೆಲ್ಲ ಕೇಳಿದ್ರು, ಎಲ್ಲಿಂದ ಬಂದೆ ನೀನು ಅಂದಾಗ ಅವ್ರು ಮೈಸೂರು ಗೊತ್ತಿರ್ಲಿಕ್ಕಿಲ್ಲ ಅಂತ. ನಾನು ಬೆಂಗಳೂರು ಅಂದ್ರೆ ಅವರೆಲ್ಲ ಆಶ್ಚರ್ಯ ಪಡೋರು. अरे यार हम जिंदगी में एक बार वो बैंगलोर देखने के लिए हम तड़प रहा है, तू कौन सा पागल है, तू उधर से छोड़ के इधर आया ಅನ್ನೋದಂಗೆ. ದುಬೈಯಲ್ಲಿ ಬೆಂಗಳೂರು ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಕನಸು, ನೀನ್ ಅದನ್ನ ಬಿಟ್ಟು ಬಂದಿದ್ಯಲ್ಲ ಅನ್ನೋರು. ನನ್ಗಾಗ ನಮ್ಮೂರ್ಗೆ ಈ ರೇಂಜಿಗೆ ಬೆಲೆ ಇದೆ ಅಂತ ನನಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು. ಟ್ರೂ ಸರ್. ಅಲ್ಲಿಗೆ ಹೋಗೋರು ನಿಮ್ಗೆ ಗೊತ್ತಿರಲ್ಲ, ಅದು ನೀವೇ ಅನುಭವಿಸ್ಬೇಕು ಅದನ್ನ. ಕರೆಕ್ಟ್. ಸೊ ನನ್ಗದು ಅನುಭವಿಸಿದಾಗ ಓಹೋ ಇದನ್ನ ನಮ್ಮ ಜನಕ್ಕೆ ಕೇಳಬೇಕು, ಈ ಭ್ರಾಂತಿಯಿಂದ ಹೊರಗಡೆ ಬನ್ನಿ, ಅಲ್ಲಿಂದ ಶುರು ಆಯ್ತು. ಸೊ ಅಲ್ಲಿಂದ ಹೆಂಗೆ ಹೇಳ್ಬೇಕು, ಇದು ಈ ಭ್ರಾಂತಿಯಿಂದ ಹೊರಗೆ ಬನ್ನಿ ಅಂತ ಹೆಂಗೆ ಹೇಳ್ಬೇಕು, ಇದೆಲ್ಲ ನಮ್ಮಲ್ಲೇ ಇತ್ತು ಅಂದಾಗ ಅದನ್ನ ಯಾರು ಮಾಡಿದ್ರು ಅಂದಾಗ ಮಹಾರಾಜರು ಅಲ್ಲಿ ಎಂಟ್ರ್ ಆದ್ರು. ಅಲ್ಲಿಂದ ಇದು ಶುರು ಆಯ್ತು. ದಕ್ಷಿಣ ಕರ್ನಾಟಕ ಅಂತ ನಾವೇನ್ ಕರಿತೀವಿ, ಇಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಊಟ, ವಸತಿ, ಮನೆ ಅಂದ್ರೆ ಬಟ್ಟೆ, ಈ ತರದ್ದೆಲ್ಲ ಅಂತ ದೊಡ್ಡ ಮಟ್ಟದ ಸಮಸ್ಯೆಗಳಿಲ್ಲ ನಾವು ಕಂಡಾಗೆ. ನಿಮ್ಗೆ ಅದಕ್ಕೆ ನೀವು ಹೇಳ್ದಂಗೆ ತುಂಬಾ ರಾಯಲ್ ಆಗಿ ಹುಟ್ಟಿ ಬೆಳೆದ್ವಿ ನಾವು ಮೈಸೂರಲ್ಲಿ. ಮಿಡಿಲ್ ಕ್ಲಾಸ್ ಇಂದ ಶುರು ಮಾಡಿದ್ರಿ ನೀವು, ಮಿಡಿಲ್ ಕ್ಲಾಸ್ ಅಲ್ಲೇ ಹುಟ್ಟಿದ್ದು, ಬಟ್ ಆದ್ರೂ ರಾಯಲ್ ಆಗಿ ಬೆಳೆದ್ವಿ ಅಂತ, ಬಿಕಾಸ್ ಆ ಸವಲತ್ತುಗಳು ಇಲ್ಲಿ ಇತ್ತು ಅಂತ. ಬಟ್ ಈಗಲೂ ನಾವು ನಾರ್ತ್ ಕರ್ನಾಟಕ ನೋಡಿದ್ರೆ ಜಮೀನ್ ಇರೋರಿಗೆ ಒಂದ್ 500 ಎಕರೆ 1000 ಎಕರೆ ಇರುತ್ತೆ, ಇಲ್ದ ಇರೋರ್ಗೆ ಒಂದ್ 500-600 ಜನಕ್ಕೆ ಅವರಲ್ಲಿ ಜಮೀನೇ ಇರೋದಿಲ್ಲ. ಬಟ್ ಆ ವ್ಯವಸ್ಥೆ ಇಲ್ಲಿಲ್ಲ ದಕ್ಷಿಣ ಕರ್ನಾಟಕದಲ್ಲಿ. ಅಂದ್ರೆ ಒಂದು ಸರಿಯಾದ ರೀತಿ ಆಡಳಿತ ವ್ಯವಸ್ಥೆ ಇಲ್ಲಿತ್ತು ಅನ್ನೋದು ನೀವು ನೇರವಾಗಿ. ಇದಕ್ಕೆ ಕಾರಣ ಈ ಜಮೀನ್ದಾರಿ ಪದ್ಧತಿ ಎಂಥ ಅನಿಷ್ಟ ಪದ್ಧತಿ ಅಂತ ಗೊತ್ತಾಗಿ ಇದನ್ನ ಕೊನೆ ಹಾಡ್ಲೇಬೇಕು ಇದನ್ನ ಅಂತ ಪಣ ತೊಟ್ಟಂತವ್ರು ಹೈದರಲ್ಲಿ ಟಿಪ್ಪು ಸುಲ್ತಾನ್ ಅವರಿಬ್ಬರು ನಾವು ನೆನ್ಕೋಬೇಕು. ಜಮೀನ್ದಾರಿ ಪದ್ಧತಿನ ಕೊನೆ ಮಾಡಿದವರು, ಪಾಳೆಗಾರಿಕೆಯನ್ನ ಕೊನೆ ಮಾಡಿದವರು ಇವ್ರುಗಳೇ. ನಿರ್ಮೂಲನೆ ಪಾಳೆಗಾರನೆಲ್ಲ ನಿರ್ಮೂಲ ಮಾಡ್ಬಿಟ್ರು ಇವರು. ಪಾಳೆಗಾರನ ನಿರ್ಮೂಲ ಮಾಡಿ ಡೈರೆಕ್ಟ್ ಅಂಡರ್ ದ ಕಿಂಗ್ ಸಿಸ್ಟಮ್ ತಂದ್ರು. ಅದನ್ನ ಬ್ರಿಟಿಷರು ಒಳಗೊಳಗೆ ಮೆಚ್ಕೊಂಡು 1799 4th ಆಂಗ್ಲ ಮೈಸೂರು ವಾರ ಆದ್ಮೇಲೆ ಟಿಪ್ಪು ಸುಲ್ತಾನ್ ಏನ್ ಮಾಡಿದ್ರು ಅದನ್ನ ಕಂಟಿನ್ಯೂ ಮಾಡಿದ್ರು. ವಾಪಸ್ ಪಾಳೆಗಾರಿಕೆಗೆ ಅವ್ರು ಚಾನ್ಸೇ ಕೊಡ್ಲಿಲ್ಲ. ಎಲ್ರಿಗೂ ಗೋಲ್ಡನ್ ಶೇಕ್ ಆ್ಯಂಡ್ ರಿಟೈರ್ಮೆಂಟ್ ಕೊಟ್ಬಿಟ್ಟೆಲ್ಲ ಹೋಗಿ ನಿಮ್ಗೆ ಎಂತ ಪೆನ್ಷನ್ ಫಿಕ್ಸ್ ಮಾಡ್ಬಿಟ್ರು. ಎಲ್ರಿಗೂ ಪೆನ್ಷನ್ ಫಿಕ್ಸ್ ಮಾಡಿದ್ರು. ಯಾವ ಪಾಳೆಗಾರನು ಮುಂದಕ್ಕೆ ಬರಕ್ ಬಿಡ್ಲಿಲ್ಲ. ಇದನ್ನ ಪಾಳೆಗಾರಿಕೆಯನ್ನ, ಈ ಜಮೀನ್ದಾರಿಕೆಯನ್ನ ಮಟ್ಟ ಹಾಕಿದ್ದು ಹೈದರಾಲಿ ಟಿಪ್ಪು ಸುಲ್ತಾನ್ರು. ಹಂಗಾಗಿ ದಕ್ಷಿಣ ಕರ್ನಾಟಕದಲ್ಲಿ ಇವತ್ತಿಗೆ ನಮ್ಗೆ ಪಾಳೆಗಾರಿಕೆಯ ಸೋಂಕು ತಟ್ಟಲಿಲ್ಲ, ಜಮೀನ್ದಾರಿಕೆಯ ದರ್ಪ ನಮಗ್ ತಟ್ಟಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಇವತ್ತು ನೀವು ನೋಡ್ಬೋದು, ಉತ್ತರ ಕರ್ನಾಟಕದ ಜನ ಮಾನಸಿಕವಾಗಿ ಹೇಗೆ ಜಮೀನ್ದಾರಿಕೆಗೆ ಹೋಗಿದ್ದಾರೆ ಅಂತಂದ್ರೆ, ನಾನು ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ಹಳ್ಳಿಗಳನ್ನ ವಿಸಿಟ್ ಮಾಡಿದಾಗ ಈಗಿನ ಯೂತ್ ಸಿಗ್ಬಿಡಿ ಗೊತ್ತಾಗಿದೆ. ಆದ್ರೆ ಜನ ಹೇಗಾಗಿದ್ದಾರೆ ಅಂದ್ರೆ, ನನ್ನನ್ನ ಒಂದು ಚೇರ್ ಮೇಲೆ ಒಂದು ಚೇರ್ ತಂದಾಕ್ತಾರೆ, ಚೇರ್ ಸ್ಟೂಲ್ ತಂದಾಕ್ತಾರೆ, ಅದ್ರ ಮೇಲೆ ಕೂತ್ಕೊಂಡ್ರೆ ಜನ ಕೆಳಗಡೆ ಕೂತ್ಕೊತಾರೆ. ನಾನೇ ಎಲ್ಲರೂ ಕೂತ್ಕೊಳ್ಳಿ ಇಲ್ಲಿ ಅಂತಂದ್ರೆ ಎಲ್ರು ಇಲ್ಲ ಅವರು ನನ್ನ ಸಮಕ್ಕೆ ಕೂತ್ಕೊಳಕ್ಕೆ ಅವ್ರು ಒಪ್ಪಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ, ನಾನೇನು ದೊಡ್ಡ ಇವನಲ್ಲ, ಅಥವಾ ಜಿಲ್ಲಾಧಿಕಾರಿನೂ ಅಲ್ಲ, MLA ಕೌನ್ಸಿಲರು ಅಲ್ಲ. ನನ್ನಂತವನಿಗೆ ಬೆಂಗಳೂರಿಂದ ಬಂದಿರೋನ್ಗೆನೆ ಇವನು ಈ ಮರ್ಯಾದೆ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಶತಮಾನಗಳಿಂದ ಅದು ದಾಸ್ಯ ಅನ್ನೋದು ಹಾಸು ಹೊಕ್ಕಾಗಿ ಬಂದ್ಬಿಟ್ಟಿದೆ. ಹಂಗಾಗಿ ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ, ಇದೆಲ್ಲ ಗೊತ್ತೇ ಅಲ್ಲ ನಮ್ಗೆ. ಮೈಸೂರು ಬೆಂಗಳೂರಲ್ಲಿ ಹುಟ್ಟಿದವ್ರಿಗೆ ನಮ್ಗೆ ಈ ಜಮೀನ್ದಾರಿಕೆಯ ಬಿಸಿ ತಟ್ಟಲಿಲ್ಲ, ಪಾಳೆಗಾರಿಕೆಯ ಬಿಸಿ ತಟ್ಟಲಿಲ್ಲ, ಜಾತಿಯ ಬಿಸಿ ತಟ್ಟಲಿಲ್ಲ. ನಾವು ಯಾರು ಮೈಸೂರು ಬೆಂಗಳೂರಲ್ಲಿ ನನ್ನ ಶತಮಾನದಲ್ಲಿ ಹುಟ್ಟಿದ ಜನ, ದಶಮಾನದಲ್ಲಿ ಹುಟ್ಟಿದ ಜನ ಯಾರು ತಮ್ಮ ಮಕ್ಕಳಿಗೆ ಹೆಸರಿನ ಕೊನೆಯಲ್ಲಿ ಜಾತಿ ಸೂಚಕವಾದಂಥದನ್ನ ಬಳಸ್ತಾ ಇರಲಿಲ್ಲ ಪದಗಳನ್ನ. ಹೇಮಂತ್, ಶಿಶಿರ್, ಧರ್ಮೇಂದ್ರ, ನೀವು ಯಾರ ಜಾತಿ ಅಂತ ಕಂಡುಹಿಡಿಯಕ್ಕಾಗಲ್ಲ, ಹಂಗೆ ಇದ್ದಿದ್ದು. ನೀವು ಬೇಕಾದ್ರೆ ರಿಜಿಸ್ಟರ್ ತೆಗೆಸ್ ನೋಡಿ. ಈಗ ಅದಕ್ಕೆ ಮುಂದೆ ಜಾತಿ ಸೂಚಕ ಬಂದ್ಬಿಟ್ಟಿದೆ. ಎಲ್ಲರೂ ಇಡ್ತಾರೆ, ಮರೀದಂಗೆ ಇಡ್ತಾರೆ. ಈಗ ನಾವು ಹಿಂದಕ್ಕೆ ಹೋಗ್ತಾ ಇದೀವಿ ಅನ್ನೋದೇ ದುರಂತ. ಸೊ ಇದೆಲ್ಲದಕ್ಕೆ ಕಾರಣ ಹೈದರಾಲಿ ಟಿಪ್ಪು ಸುಲ್ತಾನ್, ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರು ನಮಗೆ ಈ ಬ್ರಿಟಿಷರು ಬಂದಾಗ್ಲಿ ಒಂದು 100 ವರ್ಷ, 1799 ಮೇಲೆ 100 ವರ್ಷ ಆದ್ಮೇಲೆ 1899 ಮಹಾರಾಜರು ಬಂದ್ರಲ್ಲ, 1900 ಇಂದ 40 ವರ್ಷ ಅಕ್ಷರಶಃ ನಮ್ಗೆ ಪ್ರಜಾಪ್ರಭುತ್ವದ ಸವಿಯನ್ನ ಉಣಬಡಿಸ್ಬಿಟ್ರು. ಡೆಮಾಕ್ರಸಿ ಅಂದ್ರೆ ಏನು ಅಂತ ಇವ್ರ ತಂದೆ 10th ಚಾಮರಾಜ ಒಡೆಯರಿಂದ 1881 ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಶುರುವಾಗೋದು. ಸೊ ಡೆಮಾಕ್ರಸಿ ಏನು ಅಂತ ಇವ್ರು ನಮಗೆ ತೋರಿಸ್ಕೊಟ್ರು, ಜನಕ್ಕೆ ಗೌರವ ಕೊಟ್ಟರು, ಅವರು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ಕೊಟ್ಟರು, ಜನನೇ ಇಂಪಾರ್ಟೆಂಟು ಅಂತ ತೋರಿಸ್ಕೊಟ್ಟಂತ ಮೊದಲ ಮಹಾರಾಜ. ಸರ್ ಆ್ಯಕ್ಚುಲಿ ನೀವು ಹೇಳಿದಾಗ ನಾವು ಈಗ ಮಾತಾಡ್ದಂಗೆ ಈಗ ಉತ್ತರ ಕರ್ನಾಟಕದ ಆ ಪರಿಸ್ಥಿತಿಗೆ, ಈಗ ನಮ್ಮ ಕನ್ನಡದಲ್ಲಿ ಈಗ ದೊಡ್ಡ ದೊಡ್ಡ ಡೈನೆಸ್ಟಿಗಳೆಲ್ಲ ಹುಟ್ಟಿರೋದೇ ಉತ್ತರ ಕರ್ನಾಟಕದಲ್ಲಿ. ವಿಜಯನಗರ ಆಗ್ಬೋದು, ಚಾಳುಕ್ಯರಾಗ್ಬೋದು, ಇಲ್ಲ ರಾಷ್ಟ್ರಕೂಟರಾಗ್ಬೋದು, ಎಲ್ಲ ಅಲ್ಲೇನೆ.
ಈಗ ಹೆಂಗೆ ತುಂಬ ಈ ನಾಗರಿಕತೆ ಬೆಳೆದಿದ್ದ ಜಾಗಗಳೆಲ್ಲ ಹಾಳಾಗಿ ಒಂದು ಅಲ್ಲಿಂದ ಸಮಸ್ಯೆಗಳು ಹೋಗಿ ಅಲ್ಲೊಂದು ಸ್ವಲ್ಪ ದುರಂತ ಕಾಣಿಸ್ತಿತ್ತು. ಸೊ ಉತ್ತರ ಕರ್ನಾಟಕಕ್ಕೂ ಅದೇ ಥರದ್ದು ಕೊನೆ ಹಂತಕ್ಕೆ ಬರೋತ್ತಿಗೆ ಅಲ್ಲಿ ಯಾರು ಇರಲೇ ಇಲ್ಲ. ಒಂದರ್ಧ ಹೈದ್ರಾಬಾದಿಗೆ ಸೇರ್ಕೊಂಡಿತ್ತು, ಒಂದರ್ಧ ಮುಂಬೈಗೆ ಸೇರ್ಕೊಂಡಿತ್ತು, ಏನು ಕರ್ನಾಟಕಕ್ಕೆ ಸ್ವಲ್ಪನೇ ಸೇರ್ಕೊಂಡಿದ್ದು ಅನ್ಸುತ್ತೆ. ಅರ್ಧ ಬ್ರಿಟಿಷರ ಕೈಲಿತ್ತು, ಮಂಗಳೂರು ಬೇರೆ, ಈ ಥರ ಬೇರೆ ಬೇರೆ ಇದ್ರಲ್ಲಿತ್ತಲ್ಲ, ಅದು ಆ ರೀಸನ್ಗೆ ಪ್ರಾಬಬ್ಲಿ ಅದಾಗಿರೋದು ಅನ್ಸುತ್ತೆ ಅಲ್ವಾ ಸರ್? ಹಾಗೆಲ್ಲ ಜನ ಅಂತಾನೆ ಕನ್ಸಿಡರ್ ಮಾಡಿರಲಿಲ್ಲ. ಜನಗಳನ್ನ ಒಂದು ನಂಬರು, ಒಂದು ಪ್ರಾಣಿಗಳು, ಮಾತಾಡುವ ಪ್ರಾಣಿಗಳು ಅಂತ ಅಷ್ಟೇ ಕನ್ಸಿಡರ್ ಮಾಡಿದ್ರು. ಜನಗಳು ಅವ್ರಿಗೆ ಮೂಲಸೌಕರ್ಯಗಳ ಅಭಿವೃದ್ಧಿ ಅನ್ನೋದು ರಾಜನ ತಲೆ ಒಳಗೆ ಇರಲಿಲ್ಲ. ರಾಜನ ತಲೆ ಒಳಗೆ ಏನಿತ್ತು, ಕೆರೆ ಕಟ್ಟಿಸ್ಬೇಕು, ಕಾಲುವೆ ಮಾಡಿಸ್ಬೇಕು, ಯಾಕೆಂದ್ರೆ ಜನ ಬೆಳಿಬೇಕು ಮತ್ತು ಇವನಿಗೆ ತೆರಿಗೆ ಕೊಡಬೇಕು ಅನ್ನೋದಾಗಿತ್ತು. ಕರೆಕ್ಟ್. ಅದು ಬಿಟ್ಟರೆ ಜನಗಳ ಮೂಲಸೌಕರ್ಯ ಅಭಿವೃದ್ಧಿ, ರಸ್ತೆಗಳು ಅವೆಲ್ಲ ಇಲ್ಲಿ ಇರಲಿಲ್ಲ. ಅವೆಲ್ಲ ಜನಗಳೇ ತಾವು ತಮ್ಮ ಇದರಲ್ಲಿ ತಾವು ವ್ಯವಸ್ಥೆ ಮಾಡ್ಕೋಬೇಕಿತ್ತು ಅನ್ನೋದು ಒಂದು ಸೂಚಿಸುತ್ತೆ. ಆದರೆ ಇದನ್ನೆಲ್ಲ ಮೀರಿ ತಂದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಂಗೆ ಹೇಳ್ಬೇಕು ಅಂತಂದ್ರೆ ಕರ್ನಾಟಕದ ಇತಿಹಾಸ ಅಂದ್ರೆ ಅದು ಉತ್ತರ ಕರ್ನಾಟಕದ ಇತಿಹಾಸ. ಹೌದು. ಯಾಕೆಂದ್ರೆ ನಿಮಗೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು, ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರದ ಅರಸರು ಬಂದಿದ್ದೆ ಉತ್ತರ ಕರ್ನಾಟಕ. ಅವರೆಲ್ಲ ದೊಡ್ಡ ದೊಡ್ಡ ರಾಜಮನೆತನಗಳು, ಬಹುಮನಿ ಸುಲ್ತಾನರು, ಆದಿಲ್ ಶಾಹಿಗಳು, ಇವರೆಲ್ಲ ಉತ್ತರ ಕರ್ನಾಟಕದವ್ರೆ. ಕರೆಕ್ಟ್. ಅವರೆಲ್ಲ ಉತ್ತರ ಕರ್ನಾಟಕದವ್ರೆ. ಆದರೆ ತುಂಬ ಹಿಂದಾಗೋಯ್ತು. ಈಗ ನಮಗೆ ತುಂಬ ರೀಸೆಂಟ್ ಪಾಸ್ಟ್ ಅಂತಂದ್ರೆ ವಿಜಯನಗರ ಒಂದೇನೆ, ಅದೂ 500-600 ವರ್ಷ ಆಗೋಗಿದೆ. ಅದೇ ರೀಸೆಂಟ್ ಪಾಸ್ಟ್. ನಿಮ್ಗೆ ರಾಷ್ಟ್ರಕೂಟ, ಬಾದಾಮಿ, ಚಾಲುಕ್ಯ ಎಲ್ಲ ಒಂಥರ ನಮ್ಗೊಂಥರ ಕನಸು ಅನ್ನೋ ಥರ. ಯಾಕೆಂದ್ರೆ 1500-2000 ವರ್ಷ ಅಂತಂದ್ರೆ ಅದೊಂಥರ ಕನಸಿನ ರೂಪದಲ್ಲಿ. ಇವತ್ತು ಅವರ ಹೆಜ್ಜೆ ಗುರುತುಗಳನ್ನ ಹುಡುಕೋದು ಮೂರ್ಖತನ ಆಗುತ್ತೆ. ಈಗ ಅವ್ರು ಏನು ಮಾಡಿದ್ರು, ಏನು ಮಟ್ಟಿದ್ರು ಅಂತ ಇವತ್ತು ನಮ್ಮ ಇತಿಹಾಸ ಪ್ರಜ್ಞೆ ಇಲ್ಲದೆ ಇರತಕ್ಕಂಥ ನಾಡಿನಲ್ಲಿ ನಾವು ಅದನ್ನು ಹುಡುಕೊಂಡು ಹೋಗೋದೇ ಮೂರ್ಖತನ. ಯಾಕಂದ್ರೆ ಈಗ ಇದು ಇತಿಹಾಸ ಪ್ರಜ್ಞೆ ಇರುವಂಥ ಜನರ ಮಧ್ಯೆ ಏನಾರು ಅದಿದ್ದಿದ್ರೆ 1-4% ಜಾಸ್ತಿ ಉಳ್ಕೊಂಡಿರ್ತಿತ್ತೋ ಏನೋ. ನಮ್ಗದು ಇಲ್ಲ. ಸೊ ನಮ್ಗದು ನಾವು ರಿಲೇಟೇ ಆಗಲ್ಲ. ಹಾಗಾಗಿ ನಮಗೆ ಅದರ ಇತಿಹಾಸದಲ್ಲಿ ಅವ್ರ ಹೆಜ್ಜೆಗಳನ್ನು ಗುರುತಿಸೋದೇ ಭಾಳ ಕಷ್ಟ. ಈಗೇನು ನಮ್ಗೆ ಇಲ್ಲಿವರೆಗೆ ಏನು ಬರೆದಿದ್ರೋ, ಶಾಸನಗಳ ಆಧಾರದ ಮೇಲೆ, ಅವ್ರು ಕಟ್ಟಿದಂಥ ದೇವಸ್ಥಾನಗಳ ಗುಡಿ ಗಂಡಾರಗಳ ಆಧಾರದ ಮೇಲೆ, ಕೆರೆ ಕುಂಟೆಗಳ ಆಧಾರದ ಮೇಲೆ, ಇಲ್ಲಿವರೆಗೂ ಇವ್ನ ಸಾಮ್ರಾಜ್ಯ ಇತ್ತು, ಸೊ ಇಲ್ಲಿವರೆಗೂ ಇವ್ನ ಶಾಸನ ಸಿಕ್ಕಿದ್ದು, ಇಲ್ಲಿವರೆಗೂ ಇವನಿದ್ದ ಅಂತ ನಾವು ಒಂದು ಕನೆಕ್ಟಿಂಗ್ ದ ಡಾಟ್ಸ್ ಕೆಲಸ ಮಾಡ್ಕೊಂಡು ನಮ್ಮ ಇತಿಹಾಸಕಾರರು ಬಂದಿದ್ದಾರೆ. ಅದನ್ನ ನೋಡ್ಕೊಂಡು ನಾವೆಲ್ಲ ಒಂದಿಷ್ಟು ವಿಡಿಯೋಗಳು ಮಾಡ್ಕೊಂಡಿದೀವಿ. ಅನ್ನೋದು ಬಿಟ್ಟರೆ ನಮಗೇನು ನಮಗೆ ತೀರ ನಮಗೆ 1-to-1 ಕನೆಕ್ಟ್ ಆಗಲ್ಲ. 1-to-1 ಕನೆಕ್ಟ್ ಆಗದೆ ನಮ್ಮ ಮಹಾರಾಜರು. ಯಾಕೆಂದರೆ ಅವರನ್ನು ನಾವು ನೋಡಿರೋರು. ಅದು ಹಿಂದೆ ಬಂದರೆ ವಿಜಯನಗರದವರು. ಅದಕ್ಕೆ ಹಿಂದೆ ತುಂಬ ನಾವು ಹೋಗೋಕ್ಕಾಗಲ್ಲ. ಪೂರ್ವದ ಇತಿಹಾಸಕ್ಕೆ ಹೋದಾಗ ಸೊ ಆ ಟೈಮಲ್ಲಿ ಈ ಶಾತವಾಹನರಿಂದ ಈ ಒಂದಷ್ಟು ಮಾಂಡಳಿಕರು ಏನಿರ್ತಾರೆ, ಒಂದಷ್ಟು ಅವರುಗಳು, ಈ ಚುಟುಗಳು, ಬಾಣರು, ಅಳುಪರು ಅಂತ ಚಿಕ್ಕ ಚಿಕ್ಕದು ಅಲ್ಲಲ್ಲೇ ಪ್ರಾಂತ್ಯಗಳಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ಡೈನೆಸ್ಟಿಗಳ ನಡುವೆ ಈ ಶಾತವಾಹನರು ಚುಟುಗಳಿಗೆ ವಹಿಸ್ಕೊಟ್ಟು ಚುಟುಗಳು ಇಂದ ಕದಂಬರು ಹುಟ್ಕೊಳ್ತು ಅಂತ ನಾವು ಹೇಳ್ತೀವಿ. ಸರಿ, ಅಂದರೆ ಕನ್ನಡದ ಮೊದಲನೇ ಡೈನೆಸ್ಟಿ ಒಂದು 4ನೇ ಶತಮಾನದಲ್ಲಿ ಶುರುವಾಗುವಂಥ ಕದಂಬರಿಂದ ಕನ್ನಡದ ಇತಿಹಾಸ ಶುರುವಾಗುತ್ತೆ, ಮೌರ್ಯರು, ಶಾತವಾಹನರ ನಂತರ. ಸೊ ಕದಂಬರ ಬಗ್ಗೆ ಹೇಳೋದಾದರೆ ಏನು ಹೇಳ್ಬೋದು ಸರ್? ಕದಂಬರು ಮತ್ತು ಗಂಗರು, ಆದಿ ಕದಂಬರು ಮತ್ತು ಆದಿ ಗಂಗರು ನಮ್ಮ ಕರ್ನಾಟಕದ ದಾಖಲಿತ ಇತಿಹಾಸದಲ್ಲಿ ಮೊದಲನೇ ದೊರೆಗಳು ಅಂತ ನಾವು ಹೇಳ್ಬೋದು. ಅಲ್ಲಿಗೆ ಆದಿ ಕದಂಬರು ಮತ್ತು ಇಲ್ಲಿ ಆದಿ ಗಂಗರು. ಹೌದು ಸರ್. ಇಬ್ಬರು ನಮ್ಮ ದಾಖಲಿತ ಇತಿಹಾಸದಲ್ಲಿ ಮೊದಲನೇ ರಾಜವಂಶ ಅಂತ ಹೇಳ್ಬೋದು. ಯಾಕೆ ಅವ್ರನ್ನ ನಾವು ರಾಜವಂಶ ಅಂತ ಕರಿತೀವಿ ಅಂದರೆ, ಇದ್ದವ್ರನ್ನೆಲ್ಲ ಮಾಂಡಲಿಕರನ್ನ ಒಂದುಗೂಡಿಸಿ ತಾನು ಅವ್ರನ್ನೆಲ್ಲ ಲೀಡ್ ಮಾಡಿಕೊಂಡು ಶುರು ಮಾಡಿದವನ್ನ ನಾವು ಅರಸೊತ್ತಿಗೆ ಕಾಲಘಟ್ಟ ಅಂತ ಅಲ್ಲಿಂದ ಅವನ್ನ ರಾಜವಂಶ ಅಂತ ಕರಿತೀವಿ. ಯಾಕಂದರೆ 10 ಪಾಳೆಪಟ್ಟು. ಯಾಕೆಂದರೆ ಪಾಳೆಪಟ್ಟು ಅನ್ನೋದು ಅದಕ್ಕಿಂತ ಕೆಳಗಡೆ ಒಂದು ಊರು ಗೌಡ ಅಂತ ಒಂದು ಊರಿಗೊಬ್ಬ ನಾಯಕ ಇದ್ದ, ಒಬ್ಬ ಗೌಡ ಇದ್ದ, ಒಬ್ಬ ನಡ್ಸ್ಕೊಂಡು ಹೋಗ್ತಿದ್ದ, ಊರನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದವನೊಬ್ಬ ಅನ್ನೋದಾದರೆ, ಸೊ ಒಂದು 10 ಊರುಗಳಲ್ಲೇ 10 ಗೌಡರಿದ್ದು ಅವ್ರ ಮೇಲೆ ಒಬ್ಬ ಇದ್ದ ಪಾಳೆಗಾರ. ಈ 16 ಪಾಳೆಗಾರಿಗೆ ಒಬ್ಬ ಯಾವನ ಲೀಡ್ ಮಾಡ್ತಿದ್ದ ಅಂದರೆ ಅವ್ನು ರಾಜ ಅಂತ ಆಗುತ್ತೆ. ಸೊ ಅವನು ಅಂತ ರಾಜ ಈ ಕದಂಬರು ಮತ್ತು ಈ ಕಡೆಯಿಂದ ಗಂಗರು. ಈಗ ನೀವು ಮೌರ್ಯರು ಅಂತ ಹೇಳಿದ್ರೆ, ಹೌದು, ಮೌರ್ಯರಿಗೂ ನಮ್ಮ ಕರ್ನಾಟಕಕ್ಕೂ ತುಂಬ ಹಳೆ ಕನೆಕ್ಷನ್ನೇ ಇದೆ. ಹೌದು, ಮೌರ್ಯರ ಕಾಲಘಟ್ಟದಲ್ಲಿ ನಮ್ಮ ಸಂಡೂರಿನ ಕುಮಾರಸ್ವಾಮಿ ಬೆಟ್ಟಗಳಿಂದ ಅವರ ಶಸ್ತ್ರಾಸ್ತ್ರಗಳಿಗೆ ಅದರನ್ನ ಸಾಗಿಸಲಾಗ್ತಾ ಇತ್ತು ಅನ್ನೋದು ಇತಿಹಾಸ ಬರೆಯುತ್ತೆ. ಹಾಗಾಗಿ ಸೊ ಮೌರ್ಯರ ಕಾಲದಲ್ಲೂ ನಮ್ಮ ಕರ್ನಾಟಕದ ಅಶೋಕನ ಕಾಲದಲ್ಲಿ ಅಶೋಕ ಬಂದು ನಮ್ಮ ಸನ್ನತೆಯಲ್ಲೇ ಇದ್ದ, ಯಾಕೆ ಅವನು ಇಲ್ಲೆಲ್ಲ ಬಂದ ಅಂತ ನಮ್ಮ ಇತಿಹಾಸಕಾರರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಯಾಕೆಂದ್ರೆ ಇಲ್ಲಿ ಅಪಾರವಾದಂಥ ಗಣಿಗಳು, ಮೈನಿಂಗ್ ಇಲ್ಲೇನಿತ್ತು, ಅಪಾರವಾದಂಥ ಗಣಿ ಸಂಪತ್ತು ಇದ್ದಿದ್ರಿಂದ ಅದೆಲ್ಲದರ ಮೇಲೆ ಇವರೆಲ್ಲರ ಕಣ್ಣಿತ್ತು ಮತ್ತು ಹತೋಟಿಯಲ್ಲಿ ಇರಬೇಕಾಗಿದ್ದು, ರಿಸೋರ್ಸ್ಗಳು ಬೇಕಾಗಿದ್ದು ಸಹಜವೇ ಆಗಿದ್ದಿದ್ದಿಲ್ಲ. ಸೊ ಅವರೆಲ್ಲರೂ ಇಲ್ಲಿಗೆ ಬಂದು ಅವರ ಆಳ್ವಿಕೆಯನ್ನ ಇಲ್ಲಿವರೆಗೂ ವ್ಯಾಪಿಸ್ಕೊಂಡಿದ್ರು, ಉತ್ತರ ಕರ್ನಾಟಕದವರೆಗೂ ವ್ಯಾಪಿಸ್ಕೊಂಡಿದ್ರು ಆಗುತ್ತೆ. ಸೊ ಕದಂಬರು ಬಂದ ಮೇಲೆ ಕದಂಬರು ಅವರು ಇದನ್ನೆಲ್ಲ ತಮ್ಮ ಕಂಟ್ರೋಲಿಗೆ ತಗೊಂಡ್ರು.
ಅದಾದಮೇಲೆ ಬಂದಂಥ ಬಾದಾಮಿ ಚಾಲುಕ್ಯರು ಏನಿದ್ದಾರೆ ಅವರು ಬಹಳ ವಿಸ್ತಾರವಾಗಿ ನಮ್ಮ ಕನ್ನಡ ನಾಡಿನ ಕಂಪನ್ನು ವಿಸ್ತರಿಸಿದವರು ಮೊದಲನೇವರು ಬಾದಾಮಿ ಚಾಲುಕ್ಯರು. ಪ್ರಪಂಚಕ್ಕೆಲ್ಲ ವಿಸ್ತಾರ ಮಾಡಿದ್ರು. ಅವತ್ತಿನ ಪ್ರಪಂಚ ಅಂದರೆ ಇರಾಕ್, ಇರಾನ್, ಪರ್ಷಿಯಾ ಮತ್ತೆ ಚೈನಾ ಇಂಥವೇ ಅನ್ನೋದ್ರಿಂದ ಸೊ ಆ ಕಾಲದ ಪ್ರಪಂಚಕ್ಕೆಲ್ಲ ಪ್ರಖ್ಯಾತಿಯನ್ನು ಪಡೆದಂಥವರು ಈ ಬಾದಾಮಿಯ ಚಾಲುಕ್ಯರು. ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು ಮತ್ತು ವಿಜಯನಗರದ ಅರಸರು ಇವರು ನಮ್ಮ ಕನ್ನಡದ ಕಂಪನ್ನು ವಿಸ್ತಾರಗೊಳಿಸಿದವರಲ್ಲಿ ಪ್ರಮುಖರು ಅವರೇ. ಹೌದು, ಈ ರಾಜವಂಶಗಳೇ. ಸರ್ ಈಗ ನೋಡಿ, ನಮ್ದು ಉತ್ತರಕ್ಕೆ ಕದಂಬರಿದ್ರು, ದಕ್ಷಿಣಕ್ಕೆ ಗಂಗರಿದ್ರು. ಆಲ್ಮೋಸ್ಟ್ ಒಂದ್ 3-4 ವರ್ಷ ಡಿಫ್ರೆನ್ಸ್ ಅಲ್ಲಿ ನಮ್ಮ ರಾಜ್ಯ 2 ರಾಜ್ಯಗಳಿಂದ ಅವತ್ತಿಂದಲೇ ಕನ್ನಡ ಸಾಮ್ರಾಜ್ಯಗಳು ಅಂತ 2 ಉಟ್ಕೊಂಡ್ವಲ್ಲ. ಈಗ ಸಾಮಾನ್ಯ ಜನಕ್ಕೆ ಪ್ರಶ್ನೆ ಏನಂದ್ರೆ ಮತ್ತೆ ಚಾಳುಕ್ಯರು ಬರ್ತಾರಲ್ಲ, ಕದಂಬರನ್ನ ಸೋಲಿಸ್ತಾರೆ, ಅದ್ ಹೇಗಾಗುತ್ತೆ ಅನ್ನೋದು. ಹೆಂಗಾಗುತ್ತೆ ಅಂದ್ರೆ ಈಗ ತಂದೆ ವಯಸ್ಸಾಯ್ತು, ಮಗ ಚಾರ್ಜ್ ತಗೊಂಡ ಅನ್ನಂಗೆ ಲೆಕ್ಕ ಅಷ್ಟೇ. ಕದಂಬರಿಗೆ ವಯಸ್ಸಾಯ್ತು, ಕದಂಬರದ ಶಕ್ತಿ ಕುಂದುತ್ತಾ ಬಂತು. ಯಾಕೆಂದ್ರೆ ಒಬ್ಬ ಶೈನ್ ಆದಂಗೆ ವಂಶದಲ್ಲಿ ಎಲ್ಲರೂ ಶೈನ್ ಆಗಲ್ಲ. ಕೆಪಾಸಿಟಿ ಇರಲ್ಲ, ಹಣೆ ಬರ ಇರಲ್ಲ, ದೇವರ ಆಶೀರ್ವಾದ ಇರಲ್ಲ, ಏನೇನೋ ಕಾರಣಗಳು ಆ ಕಾಲಘಟ್ಟದಲ್ಲಿ ಇರುತ್ತೆ. ಸೊ ಹಂಗಾಗಿ ಚಾಲುಕ್ಯರು ಬಂದರು. ಚಾಲುಕ್ಯರು ಬೆಳೆದ ಮೇಲೆ ಸಹಜವಾಗಿ ಕದಂಬರ ಶಕ್ತಿ ಕುಗ್ಗಿತು. ಕದಂಬರು ಚಾಲುಕ್ಯರ ಅಡಿಯಾಳ ಕಾರ್ಯನಿರ್ವಹಿಸಬೇಕಾಯ್ತು. ಹಂಗೆ ಸೊ ಚಾಲುಕ್ಯರು ಕುಗ್ಗಿದ್ರು, ರಾಷ್ಟ್ರಕೂಟರು ಬಂದರು, ರಾಷ್ಟ್ರಕೂಟರು ಕುಗ್ಗಿದ್ರು, ಆಮೇಲೆ ಹೊಯ್ಸಳರು ಬಂದರು, ಹೊಯ್ಸಳರು ಎಲ್ಲ ಕುಗ್ಗಿ ನಾಶವಾಗೋದ ಮೇಲೆ ವಿಜಯನಗರದ ಅರಸರು ಬಂದರು. ಸೊ ಹಾಗೆ ವಿಜಯನಗರದ ಅರಸರು ಒಂದು ಕಾಲದಲ್ಲಿ ವಿಜಯನಗರದ ಅರಸರಿಗೆ ನಾವೆಲ್ಲ ಸಾಮಂತರಾಗಿದ್ವು, ಮೈಸೂರಿನವರು. ಹೌದು. ಕೊನೆಯಲ್ಲಿ ವಿಜಯನಗರದ ಅಳಿಯುವ ಹೊತ್ತಿನಲ್ಲಿ ಆ ವಿಜಯನಗರದ ರಾಜನಿಗೆ ಆಶ್ರಯ ಕೊಟ್ಟವರು ಮೈಸೂರಿನ ಅರಸರು. ಕರೆಕ್ಟ್. ಸೊ ಇದೆಲ್ಲ ಆಗುತ್ತೆ ಕಾಲಘಟ್ಟದಲ್ಲಿ. ಈಗ ಎತ್ತಾಡಿಸಿದ ತಂದೆ, ನಮ್ಮನ್ನೆಲ್ಲ ಎತ್ತಾಡಿಸಿದ ತಂದೆ, ಕೊನೆಗೆ ಅಲ್ಲಿ ತಂದೆಯನ್ನ ನಾವು ಎತ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಇದು ತುಂಬ ಸಹಜವಾದಂಥ ಕಾಲಘಟ್ಟದ ಗುಣಗಳು. ಯಾವತ್ತು ಒಂದು ಹೇಳ್ತೀನಿ ಕೇಳಿ, ಅವತ್ತೆಲ್ಲ ಹೆಂಗೆ ನಡೀತಾ ಇತ್ತು ಬಿಸ್ನೆಸ್ ಅಂತ ಹೇಳ್ತೀನಿ ಕೇಳಿ. ಇಟ್ ಈಸ್ ಜಸ್ಟ್ ಅನದರ್ ಬಿಸ್ನೆಸ್, ಆಯಿತಾ? ಈಗ ನೀವೇನೋ ಒಂದು ಬಿಸ್ನೆಸ್ ನಡೆಸ್ತಾ ಇರ್ತೀರಾ, ನಾನು ಬೆಳೆದ ಮೇಲೆ ನಾನು ನಿಮ್ಮ ಬಿಸ್ನೆಸ್ಸನ್ನು ಟೇಕ್ ಓವರ್ ಮಾಡ್ತೀನಿ, ನಿಮ್ಮನ್ನೇ ಕೊಂಡ್ಕೊಂಡ್ಬಿಡ್ತೀನಿ ನಾನು. ನಿಮ್ಮನ್ನೇ ಕೊಂಡ್ಕೊಂಡ್ಬಿಟ್ಟು ನಾವು ಇನ್ನೊಂದು 4 ಕಡೆ ನಡ್ಸ್ಕೊಳ್ಳಿ ಅಷ್ಟೇ. ಇದು ಅವನು ನಾಶ ಮಾಡ್ಬಿಟ್ಟು ನಾವು ಆ ಥರದ್ದೆಲ್ಲೂ ಇರಲಿಲ್ಲ. ಯಾವ ಯುದ್ಧಗಳು ಇನ್ನೊಬ್ಬನ ನಾಶ ಮಾಡೋದಕ್ಕೆ ಯುದ್ಧಗಳಲ್ಲ. ಯುದ್ಧಗಳು ಆಗ್ತಿದ್ದು ಕೊಡಕೊಳ್ಳೋ ಒಪ್ಪಂದಕ್ಕೆ ಅಷ್ಟೇ. ಯುದ್ಧಗಳು ಮುಂಚೆ 106 ಸಲ ಕೊಡಕೊಳ್ಳೋ ಒಪ್ಪಂದ ಫೇಲ್ ಆದ್ಮೇಲೆ ಯುದ್ಧ ಆಗ್ತಿದ್ದು. ಯುದ್ಧ ಭೂಮಿನಲ್ಲೂ ಇಲ್ಲಿ ನಡೀತಾ ಇತ್ತು. ಒಂದ್ ಕಡೆ ಯುದ್ಧ ನಡೀತಾ ಇದೆ, ಇನ್ನೊಂದ್ ಕಡೆ ಮಾತುಕತೆ ನಡೀತಾ ಇರುತ್ತೆ. ಈ ಮಾತುಕತೆ ಸಕ್ಸಸ್ ಆದ ತಕ್ಷಣ ಯುದ್ಧ ನಿಲ್ತಾ ಇತ್ತು. ಆ ಥರನೇ. ಸೊ ಹಂಗಾಗಿ ಒಬ್ಬ ಆದ್ಮೇಲೆ ಇನ್ನೊಬ್ಬ ಬಂದ ಅಂತಲ್ಲ, ಒಬ್ಬ ಇದ್ದಂಗೆ ಇನ್ನೊಬ್ಬ ಬಂದ, ಅವ್ನು ಸ್ವಲ್ಪ ಡಿಮ್ಮಿ ಆಗಿದ್ದ, ಇವ್ನು ಸ್ವಲ್ಪ ಬೆಳೀತಾ ಇದ್ದ, ಅಷ್ಟೇ. ಅದು ಅಲ್ಲಿದ್ರು ಬೆಳಕಿಗೆ ಬಂದ್ರು ಅನ್ನೋ ಅಷ್ಟೇ ಇದು, ಇನ್ನೇನಿಲ್ಲ. ಸೊ ಅದಾದ ತಕ್ಷಣ ಈಗ ಚಾಳುಕ್ಯರು ಬಂದ ತಕ್ಷಣ ಚಾಳುಕ್ಯರ ಜೊತೆನೂ ಗಂಗರು ಇರ್ತಾರೆ. ಗಂಗರು ಚಾಳುಕ್ಯರ ಸಾಮಂತರಾಗೇ ಇರ್ತಾರೆ. ಚಾಳುಕ್ಯ ಸಾಮ್ರಾಜ್ಯನೇ ನಾವು ನೋಡಿದಾಗೆ ತುಂಬ ದೊಡ್ಡದಾಗಿ ಬೆಳೆಯೋದು. ಸೊ ಇಷ್ಟರೊತ್ತಿಗೆ ಇಡೀ ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯಗಳು ಅಂತ ಹುಟ್ಟಿ ಅದ್ರಲ್ಲಿ ದೊಡ್ಡ ಸಾಮ್ರಾಜ್ಯಗಳು ಶುರುವಾಗಿದ್ವಲ್ಲ ಈ ಥರ. ಇದು ಹೆಂಗೆ ಅಂದರೆ ಅವರು ಅಂದ್ರೆ ಚಾಲುಕ್ಯರು ಇದನ್ನೆಲ್ಲ ಆಳ್ತಿದ್ರು, ಚಾಲುಕ್ಯರೇ ಬಂದು ಆಳ್ತಿರಲ್ಲ. ಅಲ್ಲೆಲ್ಲ ಕೂತಿರ್ತಾರ ಲೀಡರ್ ಚಾಲುಕ್ಯ ಅಷ್ಟೇ. ಅವನ ಅಂಡ್ರಲ್ಲಿ ಇವರೆಲ್ಲ ಇರ್ತಾರೆ. ಈಗ ಈ ಕೃಷ್ಣದೇವರಾಯನ್ ವಿಜಯನಗರದ ಅರಸರ ಕೆಳಗೆ ಒಂದು 200 ಜನ ಸಾಮಂತರು ಇದ್ರು. 200 ಜನ ಸಾಮಂತರೇ ಆಳ್ತಾ ಇದ್ದಿದ್ದು. ನಾನು ಯಾವಾಗಲೂ ವಿಜಯನಗರಕ್ಕೆ ಏನು ಹೇಳ್ತೀನಿ ಅಂತಂದ್ರೆ, ಲೈಕ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಹೇಳ್ತೀವಲ್ಲ, ಹಂಗೆ ಇಟ್ ಇಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ವಿಜಯನಗರ ಅಷ್ಟೇ. ಯುನೈಟೆಡ್ ಸ್ಟೇಟ್ಸ್ ಆಫ್ ಸೌತ್ ಇಂಡಿಯಾ ಅಂತ ಅನ್ಬಿಡ್ಬೋದು ಆಕ್ಚುಲಿ. ಇದು 200 ಜನ ಸಾಮಂತರಿದ್ರು. ಅವ್ರವ್ರ ಪಾಡ್ಗೆ ಅವ್ರವ್ರು ಆಳ್ತಿದ್ರು. ಅವ್ರ ರೂಲ್ಸ್ ಅವ್ರಿಗೆ, ಅವ್ರದ ನಾಣ್ಯ ಅವ್ರಿಗೆ, ಅವ್ರ ಕರೆನ್ಸಿ ಅವ್ರ ಪಾಡ್ಗೆ ಅವ್ರಿಗೆ. ವರ್ಷಕ್ಕೊಂದ್ಸಲಿ ಅವ್ನಿಗೆ ಟ್ಯಾಕ್ಸ್ ಕಟ್ಟಬೇಕಿತ್ತು ಅಷ್ಟೇ. ಅವ್ನು ಕೇಳಿದಾಗ ಸೈನ್ಯ ಕಳಿಸ್ಬೇಕಿತ್ತು. ಇಷ್ಟೇ 2 ಕಂಡೀಷನ್ ಇತ್ತು, ಇನ್ನೇನಿರಲಿಲ್ಲ. ಈ ಥರ ಇನ್ನೊಂದು ಏನು ಇದನ್ನ ಅವ್ನ ಪ್ರಭುತ್ವ ಒಪ್ಕೊಂಡು ಇವರು ಆಯ್ತಪ್ಪ ನಾನು ನಿಮಗೆ ಕೊಡ್ತೀನಿ ಅಂತ ಇಟ್ಕೊಂಡು ಇದ್ರು ಅಷ್ಟೇ. ಬಿಟ್ಟರೆ ಇದೆಲ್ಲವೂ ವಿಜಯನಗರಕ್ಕೆ ಸೇರಿತ್ತು ಅಂದರೆ ಅದೊಂಥರ ರೈಟಿಂಗಲ್ಲಿ ಸೇರಿತ್ತು ವಿಜಯನಗರಕ್ಕೆ. ಆಳ್ತಿದ್ದವರೆಲ್ಲ ಇವರೇ. ಈಗೇನಾಗುತ್ತೆ ನೋಡಿ, ನಾನು ಇದರಲ್ಲೆಲ್ಲ ಕೆಲಸ ಮಾಡ್ಬೇಕಾರೆ ಬೇರೆ ಇಲ್ಲೇ ತಗೊಳ್ರಿ ನೀವು. ತುಂಬ ಪರಮ ಶ್ರೀಮಂತರು ಈ ಬೆಂಗಳೂರಲ್ಲಿದ್ದಾರೆ. ಒಬ್ಬೊಬ್ರಿಗೆ 5-6 ಮನೆ ಅಂತೆ, ಅಲ್ಲೆಲ್ಲೋ ರಿಸಾರ್ಟ್ ಕನಕಪುರದ ಹತ್ರ ಒಂದು. ಅವನೇನು ವರ್ಷಕ್ಕೊಂದ್ಸಲಿನೂ ಹೋಗಲ್ಲ ಅಲ್ಲಿಗೆ. ಕರೆಕ್ಟ್. ಹೌದು ಸರ್, ಕೇಳಿದ್ರೆ ಕನಕಪುರದಲ್ಲಿ ನಮ್ಮ ಫಾರ್ಮ್ ಹೌಸ್ ಇದೆ ಸರ್ ಅಂತ. ನೀವು ವರ್ಷಕ್ಕೊಂದ್ಸಲಿ ಹೋದ್ರೆ ಹೆಚ್ಚೆಚ್ಚಿವ್ನು ಅಲ್ಲಿ ಉಳಿಯೋರು ಯಾರು? ಅದು ನೋಡ್ಕೊಳ್ಳೋರು ಇರ್ತಾರೆ, ಕೆಲಸದವರು. ಸೊ ಲಿಟ್ರಲಿ ಆ ಕೆಲಸದವಂದೇ ಫಾರ್ಮ್. ಕರೆಕ್ಟ್, ನಿಜ. ಅವನೇ ಯಾರು ಎಂಜಾಯ್ ಮಾಡ್ತಾನೆ ಅವನ್ದಲ್ವೇನ್ರಿ? ಹೌದು ಸರ್. ಯಾರು ಹಣ್ಣು ತಿಂತಾನೆ ಅವನ್ ತಾನೇ ಹಣ್ಣು. ಮರ ನಿಂದಾದ್ರೇನು ಹಣ್ಣು ತಿನ್ನೋದು ನಾನಾದಾಗ ನಂದೇ ಅಲ್ವದು. ಹಂಗೆ ಇದು ಈ ಸಾಮ್ರಾಜ್ಯದ ಕಥೆನೂ ಹಂಗೆ. ಎಲ್ಲ ಅವನು ಇರ್ತಿದ್ದ. ಎಲ್ಲಿ ಅವನಿಗೆ ಕೃಷ್ಣದೇವರಾಯನ ಕಾಲದಲ್ಲಿ ಕೃಷ್ಣದೇವರಾಯನೇ ಇದಕ್ಕೆ ಮಕಾನೇ ಇವ್ರು ಯಾರು ನೋಡ್ತಿರ್ಲಿಲ್ಲ. ಒಬ್ಬ ಪ್ರಬಲನ್ನ ಗುರ್ಸಿ ನಾಯಕ ಅಂತ ಹೇಳಿ ಅವನಿಗೆ ಕಪ್ಪಗಳನ್ನ ಕೊಟ್ಕೊಂಡು ಅವನೇನ್ ಇವ್ರ ಸಹಾಯಕ್ಕೆ ಏನ್ ಬರ್ತಿರ್ಲಿಲ್ಲ.
ಈಗ ನಾನು ಇದನ್ನ ತುಂಬ ಜನಕ್ಕೆ ನಾನೇ ಪ್ರಶ್ನೆ ಮಾಡಿದ್ದೀನಿ. ವಿಜಯನಗರ ಕೈ ಕೆಳಗಡೆ ನೋಡಿ ಚನ್ನಭೈರಾದೇವಿನೂ ಇದ್ರು ಬೇರೆ ಕಾಲ್ಗಡ್ಡದಲ್ಲಿ, ರಾಣಿ ಹಬ್ಬಕ್ಕನೂ ಇದ್ರು ಬೇರೆ ಕಾಲ್ಗಡ್ಡದಲ್ಲಿ. ಹೌದು. ಮೊದಲು ರಾಣಿ ಹಬ್ಬಕ್ಕ ಬಂದರು, ಅದಾದ್ಮೇಲೆ ಚನ್ನಭೈರಾದೇವಿಯವರು ಬಂದರು. ಇವರೆಲ್ಲ ವಿಜಯನಗರದ ಸಾಮಂತರೇ. ಆದರೆ ವಿಜಯನಗರದವರೇ ಬೆಳೆಸದಂತ ಪೋರ್ಚುಗೀಸರು ರಾಣಿ ಹಬ್ಬಕ್ಕನ ಮೇಲೆ ದಾಳಿ ಮಾಡಿದಾಗ ವಿಜಯನಗರದವ್ರೇನು ಸಪೋರ್ಟ್ ಮಾಡಲ್ಲ, ಸುಮ್ಮನೆ ಇರ್ತಾರೆ, ನೋಡ್ತಾ ಇರ್ತಾರೆ ಅಷ್ಟೇ. ಅದು ನಿಂದು ಪೋರ್ಚುಗೀಸ್ತು, ನಂಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ನಾವು. ಇವ್ರಿಗೇನಾದ್ರು ಲಾಭ ಇದ್ದಿದ್ರೆ ಇರ್ತಿದ್ರು ಅಷ್ಟೇ. ಮತ್ತೆ ನೀನ್ ಯಾಕೆ ನನ್ನ ಬಾಸು ಅಂದ್ರೆ ಅದಕ್ಕೆ ಉತ್ತರವೇ ಇಲ್ಲ. ನೀನ್ ನನ್ನ ಬಾಸ್ ಆದ್ಮೇಲೆ ನೀನ್ ನನ್ನ ಪ್ರೊಟೆಕ್ಟರ್ ಅಲ್ವಾ, ನಾ ಅದಕ್ಕೆ ತಾನು ನಿನ್ ಕಪ್ಪ ಕಾಣಿಕೆ ಕೊಡೋದು, ಅದಕ್ಕೆ ಉತ್ತರನೇ ಇಲ್ಲ. ಅದಕ್ಕೆ ಇತಿಹಾಸದಲ್ಲಿ ಅವ್ರಿಗೆ ಯಾರಾದ್ರೂ ಅಟ್ಯಾಕ್ ಮಾಡಕ್ ಬಂದಾಗ ಇವ್ರುಗಳು ಸಪೋರ್ಟ್ ಬೇಕಷ್ಟೇ. ಇದು ಒನ್ ಸೈಡ್ ಸ್ಟೋರಿ. ಒನ್ ಸೈಡ್ ಹಂಗೆ. ಸೊ ಹಂಗಾಗಿ ರಾಜಮನೆತನಗಳೆಲ್ಲ ಈ ತರ, ನೀವು ಈ ತರ ನೋಡ್ಬೇಕು. ವರ್ಧನ ಡೈನೆಸ್ಟಿ ಅಂತ ಉತ್ತರದಲ್ಲಿ ಒಂದಿರುತ್ತೆ, ಹರ್ಷವರ್ಧನ ಆಳ್ತಾ ಇರ್ತಾನೆ, ನಮ್ಮಲ್ಲಿ ಚಾಳುಕ್ಯ ಅಂತ ಇರುತ್ತೆ. ಹಂಗಾಗಿ ನಮ್ಗೆ ಇಂಡಿಯನ್ ಎಲ್ಲಾ ಇತಿಹಾಸದಲ್ಲೂ ಅದು ಯಾಕೆ ಸಿಗುತ್ತೆ, ನಮ್ಮ ಹಿಸ್ಟ್ರಿ ಆದ್ರೂ ಭಾರತದ ಇತಿಹಾಸದಲ್ಲಿ ಯಾಕೆ ಉಳ್ಕೊಂಡಿದೆ ಅಂದ್ರೆ ಬಿಕಾಸ್ ನಾವು ಅಲ್ಲಿ ಒಬ್ಬ ರಾಜನ್ನ ಸೋಲಿಸಿ ನಡೆದಂತ ಒಂದು ಘಟನೆ. ಸೊ ಆ ಟೈಮ್ ಲೈನ್ ಬಗ್ಗೆ ಈಗ ಅವತ್ತಿನ ನೌಕಾಪಡೆ ಬಗ್ಗೆ ಮಾತಾಡೋದಾಗ್ಲಿ, ಈಗಲೂ ಎಲ್ಲ ಒಂದಷ್ಟು ತುಂಬಾ ಚಾಳುಕ್ಯ, ಇಮ್ಮಡಿ ಪುಲಿಕೇಶಿ ಬಗ್ಗೆ ಮಾತಾಡ್ತಾರಲ್ಲ, ಅಂದ್ರೆ 2ನೇ ಪುಲಿಕೇಶಿ ಬಗ್ಗೆ, ಅದ್ರ ಬಗ್ಗೆ ಏನ್ ಹೇಳ್ಬೋದು ಸರ್? ಬಾದಾಮಿ ಚಾಲುಕ್ಯರ ಉಚ್ಛ್ರಾಯ ಸ್ಥಿತಿ. ಈಗ ಹೆಂಗೆ ಪ್ರೌಢದೇವರಾಯ ವಿಜಯನಗರದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದು ಆಮೇಲೆ ಕೃಷ್ಣದೇವರಾಯ ಉಚ್ಛ್ರಾಯ ಸ್ಥಿತಿಗೆ ತಗೊಂಡ್ಬಂದ್ರು, ಆ ರೀತಿ ಇದು ಬಾದಾಮಿ ಚಾಲುಕ್ಯರಲ್ಲಿ ಪುಲಿಕೇಶಿಯದು ತುಂಬ ಉಚ್ಛ್ರಾಯ ಸ್ಥಿತಿ. ಅವನು ಇಮ್ಮಡಿ ಪುಲಿಕೇಶಿ ತನ್ನ ಅಧಿಕಾರ ತಗೊಂಡ್ಮೇಲೆ ಒಂದು ರಾಜ್ಯ ಕಟ್ಟಿದ್ರೆ ಹೆಂಗೆ ಕಟ್ಬೋದು, ನೀನು ನಿನ್ನ ಸ್ಕೈ ಇಸ್ ದ ಲಿಮಿಟ್ ಅಂದಾಗ ನೀನು ಹೆಂಗೆ ಬೆಳಿಬೋದು ಅಂತ ತೋರಿಸ್ಕೊಟ್ಟ. ನೌಕಾಪಡೆಗಳನ್ನು ಕಟ್ಟಿದ, ಉತ್ತರ ಭಾರತದ ದಂಡಯಾತ್ರೆ ಮಾಡ್ದ. ಸೊ ಇದೆಲ್ಲ ಕಡೆ ವಿಸ್ತಾರ ಮಾಡ್ಕೊಂಬಿಟ್ಟ. ಅವ್ನು ಎದುರಿಸೋರು ಯಾರು ಇರಲಿಲ್ಲ. ಫಸ್ಟ್ ಇಂಡಿಯನ್ ಕಿಂಗ್ ಅರಬ್ರನ್ನ ಸೋಲಿಸಿದ್ದು ಅಂತಾರಲ್ಲ. ಹೌದು. ಅವರು ದಾಳಿ ಮಾಡಕ್ ಬಂದಾಗ ಅವರೆಲ್ಲ ಸ್ಪೈಸ್ಗೋಸ್ಕರನೇ ಬಂದಿದ್ದು, ಅವ್ರನ್ನೆಲ್ಲ ಹಿಮ್ಮೆಟ್ಟಿಸ್ದ. ಕೊನೆಗೆ ಅವ್ರ ಜೊತೆ ವ್ಯಾಪಾರ ವ್ಯವಹಾರ ಸಂಬಂಧಗಳನ್ನು ಮಾಡ್ದ. ಇದು ಹೆಂಗೆ ಅಂತಂದ್ರೆ ಇವರು ವಿಸ್ತರಣೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಕಡೆ ಸಂಪತ್ತು ಇರೋದ್ರಿಂದಲ್ಲ ಒಂದ್ ಕಡೆ ಕ್ರೋಢೀಕರಣ ಮಾಡೋದಕ್ಕೆ ನೋಡ್ತಿರ್ತಾರೆ. ಸೊ ಅವನು ಯಾರು ಎದುರಿಸ್ತಾನೆ ಅವ್ನು ಯುದ್ಧ ಮಾಡ್ಬೇಕು. ಅದು ಎದುರಿಸಕ್ ಶಕ್ತಿ ಇಲ್ಲ ಅಂದಾಗ ಇವನ್ ಪ್ರಭುತ್ವವನ್ನು ಒಪ್ಕೋಬೇಕಾಗತ್ತೆ, ಸರೆಂಡರ್. ಸೊ ಇವರು ಆ ಥರ ಸರೆಂಡರ್, ಜಾಸ್ತಿ ಜನ ಸರೆಂಡರ್ ಮಾಡಿದಂಥವನು ಈ ಬಾದಾಮಿ ಚಾಲುಕ್ಯ. ಈ ಚಾಲುಕ್ಯರು ಮತ್ತು ಈ ಪುಲಿಕೇಶಿ ಪೀಕ್ ಅವಾಗ ತುಂಬ ಪೀಕ್. ಇವನು ತಗೊಂಡೋದ್ಮೇಲೆ ಮಿಗ್ದವರೆಲ್ಲ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಟ್ಟರು. ಅದೊಂದು 300 ವರ್ಷ ಬಂತು. ಅದಾದಮೇಲೆ ಅಷ್ಟೇ ಪ್ರಬಲರಾದಂಥ ರಾಷ್ಟ್ರಕೂಟರು ತಮ್ಮ ಸಾಮ್ರಾಜ್ಯವನ್ನು ಶುರು ಮಾಡಿದ್ರು. ಅವರು ಒಬ್ಬೊಬ್ಬರು ಒಂದೊಂದು ದೊರೆಗಳನ್ನು ಬಹಳ ದೊಡ್ಡ ವಿಸ್ತಾರವಾದಂಥ ರಾಜತ್ವವನ್ನು ಪಸರಿಸಿದಂಥ ರಾಜರಿವರು. ಅಕ್ಷರ ರೂಪದಲ್ಲಿ ನಮಗೆ ಸಾಹಿತ್ಯ ದೊರಕಿರೋದು ಇವತ್ತೊಂದು ಕವಿರಾಜ ಮಾರ್ಗ ಅಂತ ಏನೋ ಒಂದು ಸಿಕ್ಕಿದೆ ಅಂದ್ರೆ ಅದನ್ನ ಎವಿಡೆಂಟಲ್ ಆಗಿ ಇಟ್ಕೊಂಡು ಒಂದು 8ನೇ ಶತಮಾನ ಅಂತ ಕರೆದು ಸೊ ರಾಷ್ಟ್ರಕೂಟರನ್ನ ಹೇಳ್ತೀವಿ. ರಾಷ್ಟ್ರಕೂಟರ ಟೈಮಲ್ಲಿ ತುಂಬಾ ಪುಸ್ತಕಗಳು ಅಂದ್ರೆ ಸಾಹಿತಿಗಳು ಬರ್ದಿರೋದು, ಇದನ್ನೆಲ್ಲ ನೋಡಿದಾಗ ನೀವು ಮಾತಾಡ್ತಾ ಇದ್ದಾಗ ಹೇಳುವಾಗ ನನಗನ್ಸಿದ್ದು ಎಲ್ಲಿ ರಾಜರುಗಳ ಹತ್ರ ಒಳ್ಳೆ ಪೋಷಣೆ ಇರ್ತಾ ಇತ್ತು ಅಲ್ಲಿ ದೊಡ್ಡ ದೊಡ್ಡ ಕವಿಗಳು ಬರ್ತಾ ಇದ್ರು. ಪೀಸ್ ಟೈಮ್ ಬಹಳ ಇಂಪಾರ್ಟೆಂಟ್. ಪೀಸ್ ಟೈಮ್ ಅಂತೀವನ್ನ ನಾವು, ಅಂದರೆ ಎಲ್ಲಿ ಯಾವಾಗ ಇಂಟರ್ನಲ್ ಯುದ್ಧಗಳು ಇರ್ತಾ ಇರಲಿಲ್ಲೋ, ಎಲ್ಲಿ ಕ್ಷಾಮಣಾವರಗಳು ಕಡಿಮೆ ಇರ್ತಾ ಇತ್ತೋ, ಹೊರಗಡೆ ಶತ್ರುಗಳೇ ಇಲ್ಲದೆ ಇದ್ದಾಗ ರಾಜನಿಗೆ ಮಾಡೋಕ್ಕೆ ಕೆಲಸ ಇರಲ್ವಲ್ಲ. ಸೊ ಆಗ ನೃತ್ಯ, ನಾಟಕ, ಸಾಹಿತ್ಯ, ಸಂಗೀತ ಎಲ್ಲ ಉಚ್ಛ್ರಾಯ ಸ್ಥಿತಿಗೆ ಬರುತ್ತೆ. ಸೊ ಇದು ಹೊರಗಡೆ ಯುದ್ಧನೋ ಬರಾನೋ ಇನ್ನೊಂದೋ ಮತ್ತೊಂದು ರೋಗ ರುಜಿನಗಳೋ ಶತ್ರುಬಾಧೆ ಅಂತೆಲ್ಲ ಇದ್ದಾಗ ರಾಜ ಸ್ವಲ್ಪ ನೋಡೋಣ ಇರಪ್ಪ ಅಂತೇಳಿ ಈ ಕಡೆ ಗಮನ ಕೊಡ್ತಿರ್ತಾನೆ. ಸೊ ಅವಾಗೆಲ್ಲ ಕಡಿಮೆ ಇರುತ್ತೆ. ಈ ರಾಷ್ಟ್ರಕೂಟರಿಗಿಂತ ಪೀಸ್ ಟೈಮ್ ಅಂದರೆ ಹೊಯ್ಸಳರದ್ದೇ. ಹೊಯ್ಸಳರ ಕಾಲದಲ್ಲಿ ಆಗಿನ್ನು ಗಜ್ನಿ ಗೋರಿ ಎಲ್ಲ ಬಂದು, ಇನ್ನು ನಮ್ಮ ದ ಬಿಗ್ಗೆಸ್ಟ್ ಇನ್ವೇಡರ್ ಅಲಾವುದ್ದೀನ್ ಖಿಲ್ಜಿಸ್, ಜಲಾಲುದ್ದೀನ್ ಖಿಲ್ಜಿ, ಅಲಾವುದ್ದೀನ್ ಖಿಲ್ಜಿ ಬರೋದಕ್ಕೆ ಆ ಗ್ಯಾಪ್ ಟೈಮ್ ಇದೆಯಲ್ಲ, ಅಲ್ಲೇ ಹೊಯ್ಸಳರು ದೇವಸ್ಥಾನ ಕರೆಕ್ಟ್. ಅದಕ್ಕೆ ಖಿಲ್ಜಿ ಬಂದ್ಮೇಲೆ ಹೊಡೆದಾಕ್ಬಿಟ್ಟು. ಸೊ ಈ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಎತ್ಕೊಂಡ್ರೆ, ಕಲ್ಯಾಣದ ಚಾಲುಕ್ಯರು, ಕಲ್ಯಾಣದಲ್ಲಿದ್ದಂದ್ರೆ ಚಾಲುಕ್ಯರು ವೆಂಗಿ ಚಾಲುಕ್ಯರು ಅಂತಲೂ ಇದ್ದಾರೆ. ಕಲ್ಯಾಣದ ಚಾಲುಕ್ಯರು ಅಂತ ಇದ್ದಾರೆ. ಚಾಲುಕ್ಯರ ವಂಶಸ್ಥರು. ಇವನು ರಾಮರಾಯರು ಒಂದು ಕಡೆ ಏನು ಹೇಳ್ಕೊತಾರೆ ಅಂದರೆ ನಾವು ಕಲ್ಯಾಣ ಚಾಲುಕ್ಯರ ವಂಶಸ್ಥರು ಅಂತಲೂ ಅವರು ಕ್ಲೈಮ್ ಮಾಡ್ತಾರೆ. ನಾವು ಕಲ್ಯಾಣದ ಚಾಲುಕ್ಯರ ವಂಶಸ್ಥರು ನಾವು ಅಂತ ಇವರು ಕ್ಲೈಮ್ ಮಾಡ್ತಾರೆ. ಸೊ ಈ ಚಾಲುಕ್ಯರು ಅನ್ನೋಂಥದ್ದು ಬಹಳ ಪ್ರಬಲವಾದಂಥ ಒಂದು ರಾಜವಂಶ. ಹಾಗಾಗಿ ಕಲ್ಯಾಣದ ಚಾಲುಕ್ಯರು ಯಾವ ರಾಜವಂಶನೂ ಎಲ್ಲಿವರೆಗೆ ಒಬ್ಬ ಫೈಟರ್ ಅದರಲ್ಲಿ ಉಟ್ಕೊಳ್ತಾ ಇರ್ತಾನೋ ಅದು ಮುಗಿಯಲ್ಲ. ಅವನ ಎಕ್ಸಿಸ್ಟೆನ್ಸ್ ಅಲ್ಲಿವರೆಗೂ ಇದ್ದೇ ಇರುತ್ತೆ. ಈ ರಾಷ್ಟ್ರಕೂಟರು ಬಂದಾಗ ಅವರ ಪ್ರಭೆಗೆ ಚಾಲುಕ್ಯರು ಸ್ವಲ್ಪ ಡಿಮ್ ಆಗಿರ್ತಾರೆ ಓವರ್ ಪೀರಿಯಡ್ ಆಫ್ ಟೈಮ್. ಆದರೆ ಮತ್ತೆ ಇವರು ಪ್ರಭೆ ಡಿಮ್ ಆದ ತಕ್ಷಣ ಪುನಃ ಅವನ ಕಲ್ಯಾಣದ ಚಾಲುಕ್ಯನ ರೂಪದಲ್ಲಿ ಎದ್ದೇಳ್ತಾನೆ, ವೆಂಗಿ ಚಾಲುಕ್ಯನ ರೂಪದಲ್ಲಿ ಎದ್ದೇಳ್ತಾನೆ. ಈಗ ನಾನು ಮಾಡ್ತೀನಿ ಪುನಃ ಅಂತ ಬರ್ತೇನೆ. ಯಾಕೆಂದರೆ ಈ ರಾಜವಂಶಗಳು ತಲೆಮಾರಿನ ತಲೆಮಾರಿಗೆ ಮುಂದುವರಿತಾನೆ ಇರುತ್ತೆ. ಅವರೆಲ್ಲರ ಆಸೆ ನಮ್ಮ ರಾಜ್ಯನ ವಾಪಸ್ ಕಾನ್ಕರ್ ಮಾಡಬೇಕು. ಅವತ್ತಿಗೆ ಅದೇನೇ ಕೆಲಸ, ಅವತ್ತಿಗೆ ಅದೇನೇ ಇವ್ರದ್ದೆಲ್ಲ ಡ್ರೀಮು. ಕಳಿಂಗ ದಂಡಯಾತ್ರೆನ ಯಾಕೆ ಕೃಷ್ಣದೇವರಾಯ ಮಾಡ್ದಪ್ಪ ಅಂತಂದರೆ
ಪೀಸ್ ಟೈಮ್ ಆಗ ಕಳಿಂಗದವರೇ ಇವನ ಮೇಲೆ ಯುದ್ಧಕ್ಕೆ ಬಂದಿರಲಿಲ್ಲ. ಯಾಕೆ ಕೃಷ್ಣದೇವರಾಯ ಅಲ್ಲಿ ಕಳಿಂಗ ದಂಡಯಾತ್ರೆ ಮಾಡ್ದ ಅಂತಂದರೆ ಅವನು ಹಿಂದಿನ ಪತ್ರಗಳು ಓದ್ತಿರ್ತಾನೆ, ಹಿಂದಿನ ರಾಜರೆಲ್ಲ ಏನೇನು ಬರೆದ್ರು ಅಂತ. ಆಗ ಸಾಳುವ ನರಸಿಂಗರಾಯರು ಬರೆದಂಥ ಮೃತ್ಯು ಪತ್ರ ಅವನಿಗೆ ಸಿಗುತ್ತೆ, ಓದ್ತಿರ್ತಾರೆ. ನನಗೆಲ್ಲ ಆಸೆ ಇತ್ತು, ನನಗೆ ಕಳಿಂಗ ದಂಡಯಾತ್ರೆ ಮಾಡೋಕ್ಕಾಗಲಿಲ್ಲ ಅಂತ ಎಲ್ಲ ಬರೆದಿರ್ತಾರೆ. ಅರೆ ಇವ್ರ ಆಸೆ ಈಗ ನಾನು ನೆರವೇರಿಸಬೇಕು ಅಂತ ಇವ್ನು ದಂಡಯಾತ್ರೆ ಹೊಡಿತಾರೆ. ಜಸ್ಟ್ ಲೈಕ್ ದಟ್. ಕರೆಕ್ಟ್. ಆ ರೀತಿ ಕಲ್ಯಾಣದ ಚಾಲುಕ್ಯರು ಈಗ ನಮ್ಮ ತಾತ ನಮ್ಮ ಮುತ್ತಾತನ ಕಾಲದಲ್ಲಿ ಇದು ನಮ್ದಾಗಿತ್ತು, ಈಗ ನಾವು ಮಾಡ್ಕೋಬೇಕೀಗ ಅನ್ನೋಂಥ ಒಂದು ಹಪಹಪಿ, ಒಂದು ಅದೊಂದು ಗ್ರೀಡಿನೆಸ್ ಅನ್ಬೋದು, ಅಥವಾ ಅವತ್ತಿನ ಕಾಲಘಟ್ಟದ ಗುಣ ಅನ್ಬೋದು. ಒಟ್ಟಿನಲ್ಲಿ ಇದು ಈ ಒಂದು ನನ್ನ ಅಧಿಕಾರ ಸ್ಥಾಪಿಸಬೇಕು ಅನ್ನೋದೇ ಈ ಎಲ್ಲ ರಾಜವಂಶಗಳ ಹುಟ್ಟಿಗೆ ಕಾರಣವಾಯಿತು. ಸೊ ಹಂಗಾಗಿ ಈ ಕಲ್ಯಾಣದ ಚಾಲುಕ್ಯರು ಬಂದರು. ಆಗ ಕಲ್ಯಾಣದ ಚಾಲುಕ್ಯರು ಬಂದಾಗ ಇಲ್ಲಿ ಹೊಯ್ಸಳರು ಬಂದಿದ್ರು. ಹೊಯ್ಸಳರಿಗೂ ಚೋಳರಿಗೂ ನಡೀತಾ ಇತ್ತು. ಹೊಯ್ಸಳರಿಗೂ ಚೋಳರನ್ನ ಈ ಕಡೆಯಿಂದ ತಲಕಾಡಿನಿಂದ ಓಡಿಸಿ ವಿಷ್ಣುವರ್ಧನ ಅದೊಂದು ಭಾಳ ದೊಡ್ಡ ವಿಜಯ ಮಾಡಿಸಿ ಕಂಬದಳ್ಳಿನಲ್ಲಿ ಭಾಳ ಅದ್ಭುತವಾದಂಥ ಜೈನ ದೇವಾಲಯವನ್ನು ಕಟ್ಟಿಸ್ತಾನೆ. ಸೊ ಅವರು ಇಟ್ ಈಸ್ ನಥಿಂಗ್ ಬಟ್ ಸೀರೀಸ್ ಆಫ್ ಮ್ಯಾಚಸ್. ಒಂದ್ಸಲ ನೀ ಗೆಲ್ಲೋದು, ಒಂದ್ಸಲ ನಾ ಗೆಲ್ಲೋದು. ಯಾರು ತುಂಬ ಟೈಮ್ ಪ್ರಬಲರಾಗಿದ್ರು ಅನ್ನೋದೇ ಆವ ಕಾಲಘಟ್ಟ. ಇವಾಗ ಅಮೋಘ ವರ್ಷ ನೃಪತುಂಗ 60 ವರ್ಷ ರಾಜ್ಯಭಾರ, ಅದೊಂದು ದೊಡ್ಡ ಸ್ಪ್ಯಾನು. ಈ ಕೃಷ್ಣದೇವರಾಯರಿಂದ 1509 1565 ವಿಜಯನಗರವನ್ನು ಯಾರೂ ಮುಟ್ಟಕ್ಕೆ ಆಗಲಿಲ್ಲ. ಅದೊಂದು ದೊಡ್ಡ ಟೈಮ್. ಅಂತ ದೊಡ್ಡ ಲಾಂಗೆಸ್ಟ್ ಟೈಮ್ ಯಾವಾಗ ಸಿಕ್ಕೋದು ತುಂಬ ಅಪರೂಪ. ಈಗ ಇತಿಹಾಸದಲ್ಲಿ 50-60 ವರ್ಷ ಸಿಕ್ಕಿರೋದಲ್ಲ, 5 ವರ್ಷ 10 ವರ್ಷ ಅಷ್ಟೇ. ಒಳಜಗಳಕ್ಕೆ, ಅನಾರೋಗ್ಯಕ್ಕೆ ಈ ಬಲಿಯಾಗೋರೇ ಹೆಚ್ಚು. ಸೊ ಹಾಗಾಗಿ 50-60 ವರ್ಷ ಒಂದು ಲೈಫ್ ಸ್ಪ್ಯಾನಲ್ಲಿ ಸಿಕ್ಬಿಡ್ತು ಇದು ಅಂದಾಗ ಇವ್ರು ಹೇಳಿದ್ದೆ ನಡೆದೋಗುತ್ತೆ. ಸೊ ಅಂಥ ಕಾಲಘಟ್ಟದಲ್ಲಿ ರಾಷ್ಟ್ರಕೂಟರು ತುಂಬ ವಿಪುಲವಾಗಿ ಕನ್ನಡ ನಾಡನ ಕಂಪನ್ನು ಅರಳಿಸಿದ್ರು ಎಲ್ಲ ಕಡೆ ಅನ್ನೋದಾಗುತ್ತೆ. ಸೊ ಕಲ್ಯಾಣದ ಚಾಲುಕ್ಯರಿಗೂ ಅಷ್ಟು ಸಿಕ್ಲಿಲ್ಲ ಕಂಪ್ಯಾರಿಟಿವ್ಲಿ. ಅಂದ್ರೆ ಜಸ್ಟ್ ಇವ್ರು ಗೆದ್ದ ನಂತರ ಆ ಜಾಗಕ್ಕೆ ಬಂದಿದ್ರಿಂದ ಅಷ್ಟೆಲ್ಲ ಇವ್ರದ್ದಾಗುತ್ತೆ ಆ ಥರದ್ದು. ಅಷ್ಟರಲ್ಲಿ ಈ ದಕ್ಷಿಣ ಕರ್ನಾಟಕದ ಒಳಭಾಗವನ್ನೆಲ್ಲ ಹೊಯ್ಸಳರು ಆಳ್ತಾ ಇದ್ದಿದ್ದರಿಂದ ಇವ್ರಿಗೆ ಸಂಪೂರ್ಣವಾದ ಶಾಂತಿ ಕಾಲ ಅದು. ಇವ್ರಲ್ಲಿ ಕಿತ್ತಾಟ ಇರುತ್ತೆ, ಒಳಗಡೆ ಯಾವತ್ತೂ ಕಿತ್ತಾಟ ಇರುತ್ತೆ. ಹೊರಗಡೆಯಿಂದ ದಾಳಿ ಬರೋದು ಕೊನೆಯಲ್ಲಿ 1200 ಅಷ್ಟರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಬರೋವರೆಗೂ ಇವರು ದೇವಸ್ಥಾನಗಳನ್ನೆಲ್ಲ ಕಟ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಎಂಟ್ರಿಯೊಂದಿಗೆ ಈ ದೇವಸ್ಥಾನ ಹೊಡೆಯೋ ಕಾರ್ಯ ಆರಂಭ. ಈ ಖಿಲ್ಜಿ ಡೈನೆಸ್ಟಿ ಅಂತ ಬಂದಾಗ ಖಿಲ್ಜಿ ಮಲ್ಲಿಕ್ ಕಾಫೂರ್ನ ಕಳಿಸಿದಾಗ ಮೊದಲು ಬಂದು ದೇವಗಿರಿ ಯಾದವ್ರನ್ನ ನಾಶ ಮಾಡಿ ಮೇಲಿಂದ ಒಂದು ಗೇಟ್ ಅಂತ ಓಪನ್ ಆಗುತ್ತೆ ಅಂತ ನಾವೇನೋ ಕರಿತೀವಲ್ಲ ಸರ್, ಅಲ್ಲಿಂದ ನಾವು ಎತ್ಕೊಳ್ಳೋದು. ಆ್ಯಕ್ಚುಲಿ ಹೊಸ ಇತಿಹಾಸ ಓಪನ್ ಆಗೋದೆ ನಮ್ಮ ದಕ್ಷಿಣ ಭಾರತದ ಎಂಟ್ರಿ. ಯಾದವ್ರನ್ನ ನಾಶ ಮಾಡೋದಾಗ್ಲಿ, ಈಗ ಆಂಧ್ರದ ಕಾಕತೀಯ ಡೈನೆಸ್ಟಿನ ನಾಶ ಮಾಡೋದಾಗ್ಲಿ, ಅಲ್ಲಿಂದ ಹೊಯ್ಸಳರವರೆಗೂ ಬರುವನ್ನ ಜಾಗ ಪೀರಿಯಡಿಂದ ಶುರು ಮಾಡಿದ್ರೆ ಏನು ಹೇಳ್ಬೋದು ಸರ್? ಏನು ಹೇಳ್ಬೋದು ಅಂದರೆ ನಮ್ಮ ಒಳಜಗಳಕ್ಕೆ ನಾವು ಕೊಟ್ಟ ಪ್ರತಿಫಲ, ನಾವು ಕೊಟ್ಟ ಕಾಣಿಕೆ ಅವರಿಗೆ ಅಂತ ಹೇಳ್ಬೋದು. ನಮ್ಮ ಒಳಜಗಳಗಳಿಂದ, ಯಾಕೆಂದರೆ ದಕ್ಷಿಣ ಭಾರತದ 4 ಪ್ರಬಲ ಸಾಮ್ರಾಜ್ಯಗಳು ದೇವಗಿರಿಯ ಸೇವಣರು, ವಾರಂಗಲ್ಲಿನ ಕಾಕತೀಯರು, ಕಂಚಿಯ ಪಲ್ಲವರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಅಂತಲೇ ಇತಿಹಾಸ ಬರುತ್ತೆ. ಇವ್ರು 4 ಜನದಲ್ಲೂ ಒಳಜಗಳಗಳು ಮಿತಿಮೀರಿ ಹೋಗಿದ್ದರಿಂದ ಅಲ್ಲಾವುದ್ದೀನ್ ಖಿಲ್ಜಿಗೆ ಕೇಕ್ ವಾಕ್ ಆಯಿತು. ದಕ್ಷಿಣದ ಅಪಾರ ಸಂಪತ್ತಿನ ಮೇಲೆ ಅವನಿಗೆ ಕಣ್ಣು ಬಿದ್ದಿತ್ತು. ಸೊ ಅದನ್ನು ಬಹಳ ಸುಲಭವಾಗಿ ಅವನು ವಶಪಡಿಸ್ಕೊಂಡ. ಇದು ಈಗ ನಾವು ಏನು ಮಾತಾಡ್ತೀವಿ, ಹಿಂದೂ ಮುಸ್ಲಿಂ ಮಾತಾಡ್ತೀವಲ್ಲ, ದೇವಗಿರಿಯ ಸೇವಣರ ಮೇಲೆ ಅವನು ಅಟ್ಯಾಕ್ ಮಾಡಿದಾಗ ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಲೂಟಿಕೋರ. ಅವನ ಹತ್ರ ಏನು 1000 ಸೈನ್ಯ ಅದು ಇದು ಏನು ಇರಲ್ಲ. ಅವನು ಎಲ್ಲಿಂದನೋ ಒಂದು 4 ಜನ ಕರ್ಕೊಂಡ್ಬಂದಿರ್ತಾನೆ. ಇಲ್ಲಿ ಇವ್ರು 3 ಜನ, ವಾರಂಗಲ್ಲಿನ ಕಾಕತೀಯರು, ಕಂಚಿಯ ಪಲ್ಲವರು, ದ್ವಾರಸಮುದ್ರ ಹೊಯ್ಸಳರು, ಇವರೆಲ್ಲ ಸೇರಿ ದೇವಗಿರಿ ಜೊತೆ ನಿಂತಿದ್ರೆ ದಕ್ಷಿಣ ಭಾರತಕ್ಕೆ ಎಂದೆಂದಿಗೂ ಮುಸ್ಲಿಮರು ಬರ್ತಾ ಇರಲಿಲ್ಲ. ಇವರು ಅವ್ನು ಸಾಯ್ಬೇಕಾದ್ರೆ ಮಜಾ ನೋಡ್ತಾ ನಿಂತಿದ್ರು. ಆಮೇಲೆ ಅವ್ನು ಬಂದು ಇವ್ರಿಗೂ ಹೊಡಿತಿದ್ದ ಅಷ್ಟೇ. ಸೊ ಇವರ ಸ್ವಾರ್ಥಕ್ಕೆ, ಈರ್ಷೆಗೆ, ಹಸುವಿಗೆ ಇವ್ರು ಬೆಲೆ ತೆತ್ತರು ಅಷ್ಟೇ. ಇವರು ನಾವಿಲ್ಲಿ ಖಿಲ್ಜಿನೆಲ್ಲ ಬೈಬೇಕಾರದು, ಇವ್ರನ್ನ ಖಿಲ್ಜಿನಂದು ನಾವೇನು ಪ್ರಯೋಜನ ಇಲ್ಲ. ಈಗ ನಮ್ಮ ದೇಹಕ್ಕೆ 1000 ವೈರಸ್ ಅಟ್ಯಾಕ್ ಮಾಡ್ತಾ ಇರುತ್ತಲ್ವೇ, ಸೊ ಇಡೀ ದೇಹ ಒಂದಾಗಿ ಹೋರಾಡುತ್ತಲ್ವೇ. ಕಣ್ಣಿಗೆ ತಾನೇ ಆಗ್ತಾ ಇರೋದು. ನನಗೇನು ಅಂತ ಹಾರ್ಟ್ ಸುಮ್ಮನೆ ಇದ್ರೆ ಮತ್ತೆ ಏನಾಗುತ್ತೆ, ಇಡೀ ದೇಹ ನಾಶ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ದಕ್ಷಿಣ ಭಾರತ ನಾಶ ಆಗಿದ್ದು ಇವರ ಒಳಜಗಳಗಳಿಂದ, ಈರ್ಷೆ ಅಸೂಯೆಗಳಿಂದ. ಸಾಯ್ಲಿ ನನ್ನ ಮಗ ಅವನ್ನ ಹೋಗ್ಲಿ ಅವನು ಅಂತ ಅವ್ರು ಏನು ಹೇಳ್ಕೊಂಡ್ರು ಅಲ್ಲಿಂದ. ಇದು ಬಹಳ ಚೆನ್ನಾಗಿ ಇತಿಹಾಸದಲ್ಲಿ ಬರೆದಿದ್ದಾರೆ. ಈ ನಮ್ಮ ಭಾರತೀಯ ಮನಸ್ಥಿತಿ ಏನು ಅಂತಂದ್ರೆ, ಬೆಂಕಿ ಎತ್ಕೊಂಡ್ರೆ ನಮ್ಮನೆ ಸುಡೋವರೆಗೂ ನಾವು ಬೇರೆ ಮನೆಗೆ ಸುಡ್ತಾ ಇದೆ, ಪಕ್ಕದ ಮನೆ ಸುಡ್ತಾ ಇದ್ರು ನಾವು ತಲೆ ಕೆಡಿಸ್ಕೊಳ್ಳೋಣ. ನಮ್ಮನೆ ಸುಟ್ಟಿಲ್ವಲ್ಲ ಅಂತಾನೆ ನಾವು ಇರ್ತೀವಿ. ಪಕ್ಕದ ಮನೆಗೆ ಬೆಂಕಿ ಸುಡ್ತಾ ಇದೆ, ನಾವು ಆರ್ಸೋಣ, ನಾಳೆ ನಮ್ಮನೆಗೆ ಬರುತ್ತೆ ಅನ್ನೋ ಕನಿಷ್ಠ ಜ್ಞಾನ ಇವ್ರುಗಳಿಗೆ ಇರಲಿಲ್ಲ. ಇವರೆಲ್ಲ ದೊಡ್ಡ ದೊಡ್ಡ ರಾಜರು ಹೇಳ್ಕೊಳಕ್ಕೆ. ಇವರೆಲ್ಲ ಬಹಳ ದೊಡ್ಡ ರಾಜರು, ಅಂಥ ರಾಜರು, ಇಂಥ ರಾಜರು. ಇವನು ಪಕ್ಕದ ಮನೆಯವನಿಗೆ ಸಹಾಯ ಮಾಡೋಕ್ಕೆ ಹೋಗದೆ ಇದ್ಮೇಲೆ ಇವನು ಎಂಥ ರಾಜ, ಇವನು ಏನು ರಾಜ ಆಗಿದ್ದು, ಇವನೇನು ಪ್ರಯೋಜನ ಅಲ್ವಾ? ಈಗ ದೇವಗಿರಿಯ ಸೇವಣರು ಪಾಪ, ದೇವಗಿರಿಯ ಯಾದವರು ಫಸ್ಟು ಈ ಮುಸ್ಲಿಂ ದೊರೆಗಳನ್ನು ಎದುರಿಸಿದಂಥ ಪುಣ್ಯ ಪಾಪ ಅವನು.
ತನ್ನ ಮಗಳನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಮಗನಿಗೆ ಕೊಡಬೇಕಾದಂಥ ದುರ್ಬರ ಪ್ರಸಂಗ ಅವನಿಗೆ ಬರುತ್ತೆ. ಅಂಥ ಕಾಲಘಟ್ಟದಲ್ಲಿ ಅವನು ಇವ್ರ ಸಹಾಯವನ್ನ ಇವನು ಅಪೇಕ್ಷೆ ಮಾಡಿದ್ರು. ಒಬ್ಬ ನೆರೆಹೊರೆಯವನಾಗಿ ನಿನ್ನ ಕರ್ತವ್ಯ ಆಗಿತ್ತಲ್ವೇ ಅದು? ಆಗ್ಲೇ ಇಲ್ಲ. ಯಾಕೆಂದ್ರೆ ನೀನು ಪೂರ್ತಿ ನೀನು ಹುಟ್ಟಾಗ ನೀನು ಸಾಯೋವರೆಗೂ ಅಕ್ಕಪಕ್ಕದ ಮೇಲೆ ಜಗಳ ಮಾಡ್ಕೊಂಡೆ ಸತ್ತಿರೋದ್ರಿಂದ ಅದನ್ನ ಇವ್ರು ಅವನು ಯುದ್ಧದಲ್ಲಿ ಹೋರಾಡ್ದ, ಈಶ್ವರನಂತೆ ಹೋರಾಡ್ದ ಅಂತ ನನ್ನ ಮಕ್ಕಳನ್ನ ಹೊಗಳಿದ್ದೆ ಅಷ್ಟೇ ಬಿಟ್ರೆ ನೀನು ಏನು ಪರ್ಪಸ್ ಸರ್ವ್ ಮಾಡಿದೆ ನೀನು ಯಾವಲ್ಲ ಅಂತ ತಿಳ್ಕೊಳ್ಳಿ. ಅಣ್ಣ ತಮ್ಮ ಯಾರು ಇಲ್ದೇದಾಗ ಜಗಳ ಆಡ್ಬೇಕು, ಹೊರಗಡೆಯಿಂದ ಅಟ್ಯಾಕ್ ಮಾಡಿದಾಗ ಅಣ್ಣ ತಮ್ಮ ಒಂದಾಗ ಹೊರಗಡೆ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಇವರಲ್ಲಿ ಇಲ್ವೇ ಇಲ್ಲ, ಒಗ್ಗಟ್ಟೆ ಪ್ರದರ್ಶನ ಮಾಡಲಿಲ್ಲ. ಇವ್ರೇನು ಮುಂದಕ್ಕೆ ಏನು ಜನಕ್ಕೆ ಏನು ಮೆಸೇಜ್ ಬಿಟ್ಟೋದ್ರು? ಇವರು ಏನು ಮೆಸೇಜ್ ಬಿಟ್ಟೋದ್ರು? ಯಾರು ಹೊಡೆದಾಟ್ ಸಾಯ್ರಿ ನೀವು ಅನ್ನೋ ಮೆಸೇಜ್ ಇವ್ರು ಬಿಟ್ಟೋಗಿದ್ದು. ಅಂದ್ರೆ ಸಣ್ಣ ರಾಜ್ಯಗಳಿದ್ದಾಗ ಎಲ್ಲ ಚೆನ್ನಾಗಿದ್ರು, ದೊಡ್ಡದಾಗ ಹೋಗ್ತಿದ್ರು. ಸಣ್ಣ ರಾಜ್ಯದ್ದು ಇದೇ ಕತೆ ರೀ, ಎಲ್ಲಾ ರಾಜ್ಯದ್ದು ಇದೇ ಕತೆ. ಒಂದು ಪಾಳೆಗಾರ ಇನ್ನೊಂದು ಪಾಳೆಗಾರ ಮೇಲೆ ಗುದ್ದಾಡೋದು, ಅವನ ಮೇಲೆ ಗುದ್ದಾಡೋದು, ಇವನ ಮೇಲೆ ಬ್ಯಾಕ್ ಬೈಟಿಂಗ್ ಮಾಡೋದು. ನಮ್ಮ ದೇಶದ 2000 ವರ್ಷದ ರಾಜಕೀಯ ಇತಿಹಾಸ ಅಥವಾ ಏನಿದೆ, ಇದು ಸ್ವಾಮಿ ದ್ರೋಹ, ಮಣ್ಣಿನ ದ್ರೋಹ, ನೆಲದ ದ್ರೋಹ, ಜನದ ದ್ರೋಹ, ಈರ್ಷೆ, ಸಂಪಾದನೆ ಎಲ್ಲ ತನಗೇ ಇರಬೇಕು ಅನ್ನೋ ಸ್ವಾರ್ಥ ಇವೆ 2000 ವರ್ಷಗಳ ಇತಿಹಾಸ. ಅಂದ್ರೆ ಜನ ಅಲ್ಲಿಂದನೂ ರಿಫ್ಲೆಕ್ಟ್ ಆಗಿ ಇವಾಗ ಸ್ವತಂತ್ರ ಸಿಕ್ಕಿದೆ ಅಂತಲ್ಲ. ಹೌದು, ಈ ಸ್ವತಂತ್ರ ಇದೆಯಲ್ಲ ಇದು ಬೆಲೆ ಕಟ್ಟಲಾಗದ್ದು. ಸಂವಿಧಾನ ಸ್ವತಂತ್ರ ಏನಿದೆಯಲ್ಲ, ನಾವು ಈಗ 70 ವರ್ಷದಿಂದ ಅಷ್ಟೇ ಮನುಷ್ಯರಾಗಿರೋದು, ಅದಕ್ಕೆ ಹಿಂದಿಂದಲ್ಲ. ಮೈಸೂರು ಭಾಗದ ಜನ ಮಾತ್ರ ನಾವೊಂದು 100-200 ವರ್ಷದಿಂದ ಮನುಷ್ಯರಾಗಿದ್ದೇವೆ ಹೊರತು ಬೇರೆ ಇಡೀ ಭಾರತದ ರೆಸ್ಟ್ ಆಫ್ ಇಂಡಿಯಾ ಏನಿದೆ ಈಗ 70 ವರ್ಷದಿಂದ ಈಚೆಗಷ್ಟೇ ಮನುಷ್ಯರಾಗಿರೋದು. ಇಲ್ದೇನೇನು ಮನುಷ್ಯತ್ವ ಇದೆ. ನೀವು ನೋಡಿ, ನಾವು ಮೈಸೂರು ಬೆಂಗಳೂರು ಜನ ಮಾತಲ್ಲಿ ಎಷ್ಟು ಒಂದು ಸವಿ ಇರುತ್ತೆ. ಹೌದು, ಬಹಳ ಕಾಮಾಗಿ ಆರಾಮಾಗಿ ಮಾತಾಡ್ತೀವಿ. ನೀವು ನಾರ್ತ್ ಇಂಡಿಯಾದವರು, ನಾರ್ತ್ ಕರ್ನಾಟಕದವ್ರು ನೋಡಿ ಮಾತಲ್ಲಿ ಸ್ವಲ್ಪ ಫೋರ್ಸ್ ಇರುತ್ತೆ. ಯಾಕೆಂದ್ರೆ ಅವ್ರು ಬದುಕಿದ್ದೆ ಹಂಗೆ ರೀ, ಅವ್ರು ಬದುಕಿದ್ದೆ ಹಂಗೆ. ಉತ್ತರ ಭಾರತದ ಜನ ಯಾವಾಗಲೂ ಜಗಳ, ಒಳಗೆ ಜಗಳ, ಕದನಗಳು, ಅವ್ರ ಬ್ಯಾಕ್ ಬೈಟಿಂಗು, ವಿಶ್ವಾಸ ದ್ರೋಹ, ಯಾರನ್ನಾರು ತಲೆ ಕಡ್ದಾರು ನಾ ದುಡ್ಡು ಮಾಡಬೇಕು ಅನ್ನೋದು ನಮ್ಮಲ್ಲಿಲ್ಲ. ನೋಡಿ ನೀವು, ನಮ್ಮಲ್ಲಿ ಅದಿಲ್ಲ. ನಮ್ಮಲ್ಲಿ ಯಾಕೆ ತುಂಬ ಜನ ಕೇಳ್ತಾರೆ ಕನ್ನಡದವ್ರು ಯಾಕೆ ದೊಡ್ಡ ಬಿಸ್ನೆಸ್ ಮನ್ಗಳಾಗಲ್ಲ ಅಂತ. ಬಿಸ್ನೆಸ್ ಮನ್ಗಳಾಗಬೇಕು ಅಂದರೆ ಸ್ವಂತ ತಂದೆ ತಲೆ ಕಡಿಯೋಕ್ಕೂ ಹೇಸಬಾರ್ದು, ಅಂಥವನ್ನೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋದು. ಅಂಥದ್ದು ಇಲ್ವಲ್ಲ, ನಾವು ಕಲ್ತಿಲ್ವಲ್ಲ ನಾವು, ಹಂಗಾಗಿ ನಾವು ಆಗಲ್ಲ. ನಾವು ಇನ್ನೂ ಯಾವಲ್ಲೂ ಜನೋಪಕಾರ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾಕೆ ಏನು ಹೇಳ್ಕೊಟ್ರು ನಮಗೆ? ಎಲ್ಲ ಜನೋಪಕಾರ, ಪ್ರಜೋಪಕಾರ, ಇನ್ನೊಬ್ರಿಗೆ ಉಪಕಾರ ಮಾಡುವಂಥ ತ್ಯಾಗ ಗುಣ, ಇಂಥವೇ ನಾವು ಕಲ್ತಿರೋದು. ಈ ಗುಣಗಳನ್ನು ಅಳವಡಿಸ್ಕೊಂಡವನು ಉದ್ಯಮಿ ಆಗಲಾರ. ಅರ್ಥ ಆಯ್ತಾ? ಉದ್ಯಮಿಗೆ ನೀನು ಯಾರನ್ನು ಬೇಕಾದ್ರೂ ಹೊಡಿಬೇಕು, ಯಾರನ್ನು ಬೇಕಾದ್ರೂ ನೀನು ಅವನ್ನ ಏನು ಬೇಕಾದ್ರೂ ಮಾಡಬೇಕು, ಹನಿ ಟ್ರ್ಯಾಪ್ ಮಾಡ್ಬೋದು, ಇನ್ನೊಂದು ಎಲ್ಲದಕ್ಕೂ ರೆಡಿ ಇರಬೇಕು. ಕಾಂಚಾಣಂ ಏನು ವ್ಯಾಪಾರಂ ದ್ರವ್ಯ ಚಿಂತನಂ. ವ್ಯಾಪಾರ ಅಂದರೆ ದ್ರವ್ಯ, ಯಾವಾಗಲೂ ದುಡ್ಡು. ನಮ್ಗೆ ಅದಿಲ್ವಲ್ಲ ನಮಗೆ, ಹಂಗಾಗಿ ನಾವು ಉದ್ಯಮಿಗಳಾಗಲ್ಲ ಅಷ್ಟೇ. ಹೊಯ್ಸಳರು ಆಳ್ಬೇಕಾದ್ರೆ ಉತ್ತರ ತಮಿಳುನಾಡು, ದಕ್ಷಿಣ ಕರ್ನಾಟಕನ ಹಂಚ್ಕೊಂಡ್ಬಿಟ್ರು. ಚೋಳರನ್ನ ಸೋಲ್ಸಿದ ತಕ್ಷಣ ಹಂಚ್ಕೊಂಡಿರ್ತಾರೆ. ಅಣ್ಣ ತಮ್ಮ, ಒಬ್ಬ ಅಣ್ಣ ಇಲ್ಲಿ, ತಮ್ಮ ಅಲ್ಲಿ, ಆ ಥರ ಹಂಚ್ಕೊಂಡ್ಬಿಟ್ಟಿರ್ತಾರೆ. ಸೊ ಇವನು ಯಾವಾಗಲೂ ಅಲ್ಲೇ ಇರ್ತಾನೆ. ಅವನ ಸಾವಿನಂಗಿದೆಗೆ ಹೊಯ್ಸಳರ ವಂಶ ಅಂತ್ಯವಾಗೋದಕ್ಕೆ ಬಂದಾಗ, ಅದಕ್ಕೆ ಮುಂಚೆ ಈ ಯಾವಾಗ ದೇವಗಿರಿಯ ಸೇವಣರಲ್ಲಿ ಸೇನಾಧಿಪತಿ ಆಗಿದ್ದಂಥ ಮುಮ್ಮಡಿ ಸಿಂಗನಾಯಕನಿಂದ ಉದಯ ಆಯ್ತಿದ್ದು. ಮುಮ್ಮಡಿ ಸಿಂಗನಾಯಕ, ಅವನ ಮಗ ಕಂಪಿಲರಾಯನ ಹೆಣ್ಣು ಮಕ್ಕಳು ಗಂಡುಗಲಿ ಕುಮಾರರಾಮ 1328 ಸಾವಿನೊಂದಿಗೆ ಅವನ ಹೆಣ್ಮಕ್ಳಲ್ಲಿ ಸಂಗಮನ ಮಕ್ಕಳು ಈ ಹಕ್ಕಬುಕ್ಕರು. ಅದೇ ಬಟ್ ಸ್ಟಿಲ್ ಈ ಕಂಪಿಲರಾಯ, ಗಂಡುಗಲಿ ಕುಮಾರರಾಮ ಇದೆಲ್ಲ ಜಾನಪದದ ಇತಿಹಾಸದ ತರನೇ ಇರೋದಲ್ವಾ ಸರ್? ಅಂದ್ರೆ ಎವಿಡೆಂಟಲ್ ಇತಿಹಾಸವಾಗಿ ಇದೆಯಾ? ಇದೆ. ಅವರೆಲ್ಲ ಇದ್ದಾರೆ. ಗಂಡುಗಲಿ ಕುಮಾರರಾಮಂದೆಲ್ಲ ನಿಜವಾದ ಸ್ಟೋರಿನೇ ಅದು. ಎಸ್, ಅವೆಲ್ಲ ನಿಜವಾದ ಸ್ಟೋರಿನೇ. ಆಯ್ತಾ? ಸೊ ಈ ಅಕ್ಕಬುಕ್ಕರೇ ಅವರು ಭಾವಸಂಗಮನ ಮಕ್ಕಳು, ಅದಕ್ಕೆ ಸಂಗಮ ವಂಶ. ಅಂದ್ರೆ ಅದು ಹೊಯ್ಸಳರಿಂದಲೇ ಆಚೆ ಬಂದವರು ಅಂತ ಅಂತಾರಲ್ಲ. ವಿಜಯನಗರ ಸಾಮ್ರಾಜ್ಯ ಅದೆಲ್ಲ ಏನಿಲ್ಲ. ಇಲ್ಲ, ಅವರೇ ಬೇರೆ, ಇವರೇ ಬೇರೆ, ಎಲ್ಲ ಬೇರೆ ಬೇರೆ. ಸೊ ಅವ್ರು ಕಟ್ಟಿದ ಮೇಲೆ ಒಂದು 300 ವರ್ಷ ಅವ್ರದ್ದು ನಡಿ. ಯಾರೋ ಹೊರಗಿಂದ ಬಂದಿದ್ದಕ್ಕೇನೆ ಇಡೀ ದಕ್ಷಿಣ ಭಾರತ ಒಂದಾಯ್ತಾ ಅಂತ? ಎಲ್ಲಿ ಒಂದಾಯ್ತು? ಯಾವ ಒಂದುಗಿಂದು ಏನಿಲ್ಲ. ವಿಜಯನಗರ ಯಾವ ಒಂದಾಯ್ತು? ಯಾರು ಆ ಥರ ಎಲ್ಲ ನಮ್ಮ ಲೈಫಲ್ಲೇ ಬಂದಿಲ್ಲ ರೀ. ವಿಜಯನಗರ ಕಟ್ಟಿದಾಗ ವಿಜಯನಗರದ ಶಕ್ತಿಯಿಂದ ಇವರೆಲ್ಲ ವಿಜಯನಗರದ ಅಂಡರಲ್ಲಿ ಸೇರ್ಕೊಂಡ್ರು ಅಷ್ಟೇ. ಅದೇ ಅದು ಸೇರ್ಕೊಂಡಿದ್ದಕ್ಕೆ ಕಾರಣ ಪ್ರಾಬಬಲಿ ಬೇರೆಯವ್ರು ಬಂದು ಹೊಡಿತಾ ಇದ್ದಾರ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಒಂದು ಸಾಮ್ರಾಜ್ಯ ಆಗೋಯ್ತಲ್ಲ ಸರ್ ಇಡೀ ದಕ್ಷಿಣ ಭಾರತಕ್ಕೆ. ಇಲ್ಲ, ಅವಾಗ ದಟ್ಸ್ ದ ಪವರ್ ಆಫ್ ವಿಜಯನಗರ ಕಿಂಗ್ಸ್ ಅಷ್ಟೇ. ಅಲ್ಲ, ಬಟ್ ಒಪ್ಕೊಂಡ್ರಲ್ಲ ಅಷ್ಟ. ಬಟ್ ಒಪ್ಕೊಳ್ಳದೆ ಬೇರೆ ದಾರಿ, ದೊಡ್ಡ ಸಾಮ್ರಾಜ್ಯಗಳೆಲ್ಲ ಹೋಗ್ಬಿಟ್ಟಿದ್ವಲ್ಲ, ಅದು ಒಂದು ಕಾರಣ. ಅಲ್ಲ, ಈಗ ಒಪ್ಕೊಂಡ್ರಲ್ಲ, ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ನಿಂತ್ರ ಬೇರೆ ಏನು ಆಪ್ಷನ್ ಇತ್ತು? ಏನೂ ಆಪ್ಷನ್ ಇಲ್ಲ. ನೀನು ವಿಜಯನಗರದ ಮೇಲೆ ಅವ್ನು ವಿಜಯನಗರದ ಪ್ರಭುತ್ವವನ್ನು ಒಪ್ಕೊಳ್ಳಿಲ್ಲ ಅಂದ್ರೆ ನೀವು ಅವನ ಮೇಲೆ ಯುದ್ಧ ಮಾಡಬೇಕಿತ್ತು. ಯುದ್ಧ ಮಾಡಿ ಒಂದು ಅರ್ಧ ದೇಶ ಅಂತ ತಗೊಂಡಾಗ್ಲೇನೆ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ನಿಂತಿದೆ ಅವಾಗ. ಹೌದು, ಬರೀ ಅರ್ಧ ದೇಶ. ಹೌದು. ವಿಜಯನಗರ ಒನ್ ಆಫ್ ದ ಬಿಗ್ಗೆಸ್ಟ್ ಕಿಂಗ್ಡಮ್ಸ್ ಅಂತ ನಾವು ಹೇಳ್ಬೋದು.
ದೊಡ್ಡ ಬಟ್ ಇತಿಹಾಸದಲ್ಲಿ ಎಲ್ಲೇ ಹೋದ್ರು ಇಡೀ ದೇಶ ಒಂದಾಗಿರೋ ಫಿಗರೇ ಇಲ್ವಲ್ಲ ಸರ್? ಇಲ್ವಲ್ಲ, ದೇಶದ ಕಲ್ಪನೆ ಇರಲಿಲ್ವಲ್ಲ. ಮತ್ತೆ ಈಗ ನೀನು ಪ್ರಜಾಪ್ರಭುತ್ವ, ಫಸ್ಟ್ ಆಫ್ ಆಲ್ ಈ ಪ್ರಜಾಪ್ರಭುತ್ವದಲ್ಲಿ ಕೂತ್ಕೊಂಡು ಇತಿಹಾಸ ಮಾತಾಡೋದೇ ದೊಡ್ಡ ತಪ್ಪು. ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ಬೇಕು ನಾವು. ಪ್ರಜಾಪ್ರಭುತ್ವ ಏನು, ಯಾಕೆ ನಮಗೆ ಬಂತು ಅಂತ ಹೇಳೋಕ್ಕೆ ನಾವು ಇನ್ನೊಂದು ರೆಫರೆನ್ಸ್ ತಗೋಬೇಕಷ್ಟೇ. ಕರೆಕ್ಟ್, ಗೊತ್ತಾಯ್ತಾ? ಇನ್ನೊಂದು ರೆಫರೆನ್ಸ್ ಯಾಕೆ ತಗೋಬೇಕು ಅಂತಂದರೆ, ಪ್ರಜಾಪ್ರಭುತ್ವ ನಮ್ಗೆ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಅದು ಎಷ್ಟು ಕೆಟ್ಟದಾಗಿತ್ತು ಅಂತ ತಗೋಬೇಕೆ ಹೊರತು ಸಾಮಾನ್ಯ ಮನುಷ್ಯ ಸೆಲೆಬ್ರೇಟ್ ಮಾಡಬೇಕಾದ್ರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಾಜರನ್ನೆಲ್ಲ. ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾತ್ರ ಎಕ್ಸೆಪ್ಷನ್ನು. ಯಾಕೆಂದರೆ ಪ್ರಜೆಗಳಿಗಾಗಿ ಬದುಕಿದಂಥ ಪುಣ್ಯಾತ್ಮ. ಮಿಕ್ದವ್ರು ಯಾರನ್ನು ನೀವು ನೆನೆಸ್ತಾ ಇದ್ರು ಏನು ಬಾಧೆ ಏನೂ ಇಲ್ಲ. ಯಾಕೆಂತಂದರೆ ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬದುಕ್ತಾ ಈ ಪ್ರಜಾಪ್ರಭುತ್ವ, ಈ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹನೀಯರು, ಈ ಸ್ವಾತಂತ್ರ್ಯದ ಕಲ್ಪನೆ ಕೊಟ್ಟಂಥವರು, ಇವರನ್ನ ನಾವು ಆರಾಧಿಸಬೇಕು. ಅವರಿಂದಾಗಿ ಇವತ್ತು ನಾವು ಈ ಫ್ರೀ ಸ್ಪೀಚು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಮ್ಮ ಸ್ವಾತಂತ್ರ್ಯ, ಎಲ್ಲಕ್ಕೆ ಬೇಕಾಗಿ ಓಡಾಡ್ಬೋದಾದಂಥದ್ದು. ಒಂದು ಸರ್ಕಾರಕ್ಕೆ ನೀನು ಟ್ಯಾಕ್ಸ್ ಕಟ್ಬಿಟ್ರೆ ನೀನೇ ರಾಜ. ಹೌದಾ? ಹೌದು. ನೀನು ಇಷ್ಟ ಬಂದಿದ್ದು ಮಾಡ್ಬೋದು. ಕರೆಕ್ಟ್. ಆ ಕಾಲದಲ್ಲಿ ಹಂಗೆ ಇರಲೇ ಇಲ್ವಲ್ಲ? ಹೌದು ಅಲ್ವಾ? ನಿಜ. ಸೊ ಎಂತೆಂಥ ಕಷ್ಟ ಇತ್ತು ಆ ಕಾಲದಲ್ಲಿ ಅಂತ ಹೇಳಿದ್ರೇ ಅದೇ ಒಂದು ಎಪಿಸೋಡ್ ಆಗುತ್ತೆ. ಜನಸಾಮಾನ್ಯರ ಬದುಕು ಎಷ್ಟು ದುಸ್ತರವಾಗಿತ್ತು ಅಂತ ಹೇಳಿದ್ರೇ ಅದೊಂದು ದೊಡ್ಡ ಇಡೀ ಹಳ್ಳಿಗಳನ್ನೇ ನುಂಗ್ತಾ ಇದ್ರು. ಕಂದಾಯದ ಹೆಸರಲ್ಲಿ, ತೆರಿಗೆ ಹೆಸರಲ್ಲಿ ಜಮೀನೇ ನುಂಗ್ಬಿಡೋರು. ಜನರಿಗೆ ಯಾವ ಭದ್ರತೆಯೂ ಇರಲಿಲ್ಲ. ಜನರಿಗೆ ಅವನಿಗೆ ಅವನ ಸಂಸಾರಕ್ಕೆ ಯಾವ ಭದ್ರತೆಯೂ ಇರಲಿಲ್ಲ. ಯಾವ ಕ್ಷಣದಲ್ಲೇ ಆದರೂ ರಾಜ ಇದು ನಂದು, ಸೇನಾಧಿಪತಿ, ಒಬ್ಬ ಸೇನಾಧಿಪತಿ ಕೆಳಗಿದ್ದ ಒಬ್ಬ ಗುಮಾಸ್ತ ಯಾವನ್ನಾರು ಎದುರಿಸ್ಕೊಂಡು ನುಂಗ್ಬಿಡ್ಬೋದಾದಂಥ ಖದೀಮ್ರುಗಳೇ ಇದ್ದಂಥ ಕಾಲ ಅವೆಲ್ಲ. ದೊಡ್ಡ ಖದೀಮ್ರುಗಳಿದ್ದಂಥ ಕಾಲ ಅದು. ಅವ್ರನ್ನ ಯಾರನ್ನು ಹೊಗಳದೇ ಫಸ್ಟ್ ಆಫ್ ಆಲ್ ತಪ್ಪು. ನಾನು ಕೇಳಿದ್ರೆ ನಾವು ಹೊಗಳಬೇಕಾಗಿದ್ದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ. ಇವೇ ನಮ್ಮ ಎರಡು ದೇವರುಗಳು. ಪ್ರತಿ ಈ ವಿಡಿಯೋದಲ್ಲಿ ನೋಡೋರ್ಗು ಹೇಳ್ತೀನಿ, ನಿಮ್ಮ ಮನೇಲಿ, ದೇವ್ರ ಮನೇಲಿ ಸಂವಿಧಾನದೊಂದು ಕಾಪಿನ ಮಾಡಿಸಿ ಹಾಕೊಳ್ಳಿ. ನೀವಿವತ್ತು ನೆಮ್ಮದಿಯಾಗಿ ನೀರು ನೆರಳು ಕುಡಿತಾ ಇದ್ದೀರಾ, ತಿಂತಾ ಇದ್ದೀರಾ, ಸ್ವತಂತ್ರದಲ್ಲಿದ್ದೀರಾ ಅಂದರೆ ಸಂವಿಧಾನ ಕಾರಣ, ಪ್ರಜಾಪ್ರಭುತ್ವ ಕಾರಣ. ಅದರಿಂದಾಗಿ ನೀವು ಇದನ್ನೆಲ್ಲ ಪಡ್ಕೊಂಡಿದ್ದೀರಾ. ಯಾಕೆಂದರೆ ಈ ಡೆಮೋಕ್ರಸಿ ಆದಮೇಲೆ ಹುಟ್ಟಿರೋರಿಗೆ, ನಮ್ಮಂಥವ್ರಿಗೆ ರಾಜಪ್ರಭುತ್ವ ಎಷ್ಟು ಹಿಂಸೆ ಆಗಿತ್ತು ಅನ್ನೋ ಪರಿಕಲ್ಪನೆನೇ ಇಲ್ಲ. ಎಸ್ಪೆಷಲಿ ಮೈಸೂರು ಬೆಂಗಳೂರು ಜನಕ್ಕಂತೂ ಅದು ಪರಿಕಲ್ಪನೆನೇ ಇಲ್ಲದಿದ್ದಂಗೆ ಮಹಾರಾಜರು ನಮ್ಮನ್ನೆಲ್ಲ ಸಾಕಿದ್ರು. ಹಾಗಾಗಿ ನಮಗೆ ಅದು ಗೊತ್ತಿಲ್ಲ. ಅದು ಗೊತ್ತಾಗಬೇಕು ರಾಜಪ್ರಭುತ್ವ ಹೇಗಿತ್ತು ಅಂದರೆ, ನೀವು ಒಂಚೂರು ಉತ್ತರ ಕರ್ನಾಟಕ, ಒಂಚೂರು ಉತ್ತರ ಭಾರತ ಈಗ ಒಂದು ರೌಂಡ್ ಹೊಡಿಬೇಕು. ಈ ಸ್ವತಂತ್ರ ಬಂದು 75 ವರ್ಷಗಳಾಗಿದ್ದರೂ ಅಭಿವೃದ್ಧಿ ಹೆಸರಿನಲ್ಲಿ ಈಗ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಈಗ ಶುರು ಮಾಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಬಹುಮನಿ ಆಗಲಿ, ಬಿಜಾಪುರ ಸುಲ್ತಾನೇಟ್ ಆಗಲಿ ವೆರಿ ನಿಯರ್ ಅಲ್ವಾ ಸರ್ ಹಂಪಿಗಿದ್ದಂಥದ್ದು ಆ ಟೈಮ್ ಲೈನು. ಸೊ ನೀವೆಲ್ಲ ಕಡೆ ಮಾತಾಡುವಾಗ್ಲೂ ಅದು ಹೇಳ್ಕೊಂಬಂದಿದ್ರೆ ಆಲ್ಮೋಸ್ಟ್ ಈಗ ವಿಜಯನಗರ ಹುಟ್ಟಿದ ಟೈಮ್ ಲೈನಲ್ಲಿ ಇವರು ಹುಟ್ಟಿದ್ರು, ಜೊತೆಗೆ ಇನ್ನು ಸ್ವಲ್ಪ ವರ್ಷದಲ್ಲೇ ಇಲ್ಲಿ ಮೈಸೂರು ಹುಟ್ಟಿತು. ಸೊ ನಾವು ಇದು ಕರ್ನಾಟಕದ ಇತಿಹಾಸ ಮಾತಾಡುವಾಗ ಯಾವಾಗಲೂ ಎರಡೆರಡು ಮೇಲೆ ಕೆಳಗೆ ಡೈನೆಸ್ಟಿಗಳು ಕ್ಯಾರಿ ಆಗ್ತಾನೆ ಬಂದಂಗೆ ಈ ಸಲ ಎರಡೂ ಕ್ಲೋಸ್ ಆಗಿತ್ತು. ಬಟ್ ಮೇಲೆ ವಿಜಯನಗರ ಇತ್ತು, ಕೆಳಗೆ ಮೈಸೂರು ಇತ್ತು. ನಿಧಾನವಾಗಿ ಮೈಸೂರು ಬೆಳೀತಾ ಇತ್ತಲ್ಲ ಸರ್. ಸೊ ಆ ಡೀಟೇಲ್ಡ್ ವೇ ಈಗ ಮೈಸೂರಿನ ನಿಮ್ಮ ಇತಿಹಾಸ ಅಂದ್ರೆ ನೀವು ಮೈಸೂರು ಕಥೆಗಳು, ಮೈಸೂರು ಅಂದಾಗಲೇ ನಮಗೆ, ನಾನು ಮೈಸೂರು ಅಂದರೆ ನಮ್ಮ ಮೈಸೂರು ಅಂದರೆ ನಾನು ಹೇಳ್ತೀನಲ್ಲ, ನಾವು ಮೈಸೂರನ್ನ ಜ್ಞಾಪಿಸ್ಕೋಬೇಕಾಗಿರೋದು ಪ್ರಜಾಪ್ರಭುತ್ವವನ್ನೇ, ಮೌಲ್ಯಗಳನ್ನ ಎತ್ತಿ ಹಿಡಿದ ಕಾರಣಕ್ಕಾಗಿ ನಾವು ಮೈಸೂರನ್ನ ಸದಾ ಜ್ಞಾಪಿಸ್ಕೋಬೇಕು. ಆ ಕಾಲಘಟ್ಟದ ಇಲ್ಲಿ ನೀವು ಪ್ರಜಾಪ್ರಭುತ್ವದ ಹಿಂದಿನ ರಾಜರುಗಳಿಗೂ, ವಿಜಯನಗರದ ಅರಸರಿಗೂ, ಬೇರೆ ಅವತ್ತಿನ ಕಾಲಘಟ್ಟದ ಅರಸರಿಗೂ ಏನು ವ್ಯತ್ಯಾಸ ಇಲ್ಲ. ಅವರೆಲ್ಲ ಒಂದೇ ಥರ ಇದ್ದವರೇ. ಆದರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅತಿ ಬೇಗ ಗುರುತಿಸಿ ಇಂಗ್ಲೀಷರಿಂದ ಅದನ್ನು ಆ ಸಾರವನ್ನೆಲ್ಲ ಹೀರಿ ಮೈಸೂರಿಗೆ ಕೊಡುಗೆ ಕೊಟ್ಟಂಥವ್ರು 10ನೇ ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರು. ಈ 3 ಮಹನೀಯರನ್ನು ನಾವು ಮೈಸೂರು ಚರಿತ್ರೆಯಲ್ಲಿ ಯಾವಾಗಲೂ ನೆನೆಸ್ಕೋಬೇಕು. ಪ್ರಪಂಚದ ಚರಿತ್ರೆಯಲ್ಲೇ ನೆನೆಸ್ಕೋಬೇಕು. ಯಾಕೆಂತಂದರೆ ಅವ್ನು ಯಾರೋ ತಂದ ಡೆಮಾಕ್ರಸಿನ ಕಲ್ಪನೆನ ಇವರು ಅದನ್ನು ಬೇಗ ಗುರುತಿಸಿ ನಮಗೆ ತಂದುಕೊಟ್ಟಂಥವ್ರು. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಅಲ್ಲದೆ ಇರೋ ರಾಜಪ್ರಭುತ್ವದ ಹೆಸರಿನಲ್ಲೇ ಪ್ರಜಾಪ್ರಭುತ್ವದ ಸವಿಯನ್ನು ನಮಗೆ ಕೊಟ್ಟಂಥ ಪುಣ್ಯಾತ್ಮರು. ಚಾಮರಾಜ ಒಡೆಯರು ಅತ್ಯಲ್ಪ ಕಾಲದಲ್ಲಿ ತೀರ್ಕೊಂಡಿದ್ದರಿಂದ ಅತಿ ದೀರ್ಘವಾಗಿ ರಾಜ್ಯಭಾರ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆದ್ದರಿಂದ ಅವರನ್ನೇ ನಾವು ಹೆಚ್ಚು ನೆನೆಸ್ಬೇಕು. ಯಾಕೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ ಭವಿಷ್ಯದ ಭಾರತ ಹೇಗಿರಬೇಕು ಅಂತ 1900ನೇ ಇಸ್ವಿಯಲ್ಲೇ ನಮಗೆ ಕಟ್ಟಿಕೊಟ್ಟಂಥ ಮಹನೀಯ ನಾಲ್ವಡಿ ಕೃಷ್ಣರಾಜ ಒಡೆಯರು. ಭವಿಷ್ಯದ ಭಾರತ ಅಂದರೆ ಇವತ್ತಿನ ಭಾರತ ಏನು ಕಾಣ್ತಾ ಇದೀವಲ್ಲ ನಾವು, ಇದನ್ನು ಅವತ್ತು ಕನ್ಸ್ಕೊಂಡಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗಾಗಿ ನಾವು ಅವ್ರನ್ನ ನೆನೆಸ್ಕೋಬೇಕು. ಮೈಸೂರನ್ನ ಇಡೀ ಭಾರತೀಯರನ್ನು ನೆನೆಸ್ಕೋಬೇಕು. ಯಾಕೆಂದರೆ ವಿಷನರಿ ಆಫ್ ಇಂಡಿಯಾ ಅವತ್ತಿಗೆ 1900s ಅಂದರೆ ಅದು ಮಹಾತ್ಮ ಗಾಂಧಿ ಸಹ ಮೈಸೂರಿನಿಂದ ಇವರು ಹರಿಜನೋದ್ಧಾರ ಇವನ್ನೆಲ್ಲ ತಗೊಂಡು, ಇವ್ರ ಐಡಿಯಾಗಳು ಏನು ತಗೊಂಡ್ರಲ್ಲ ಅದೆಲ್ಲ ಮೈಸೂರಿನಿಂದ ತಗೊಂಡಿದ್ದವರು.
ಮೈಸೂರಿಂದ ಅವರು ಸ್ವತಂತ್ರ ಹೋರಾಟಗಾರರು ಅಲ್ಲದೆ ಮಹಾತ್ಮ ಗಾಂಧಿ ಹುಟ್ಟೋ 11 ವರ್ಷ ಆಗಿದ್ದಾಗಲೇ ನಾವು ಮೊದಲ ಪ್ರಜಾಪ್ರತಿನಿಧಿ ಸಭೆ ಮಾಡ್ಬಿಟ್ಟು 1881 ಹೌದು. ಆಗ ಮಹಾತ್ಮ ಗಾಂಧೀಜಿಯವ್ರಿಗೆ ಇನ್ನು 11 year old ಬಾಯ್, ಅವ್ರಿಗೇನು ಐಡಿಯಾನೇ ಇರಲಿಲ್ಲ ಹೌದು. ನಮ್ಮ ಮುಂದೆ ಸ್ವತಂತ್ರ ಹೋರಾಟ ಮಾಡ್ತೀನಿ ಅಂತ. ಆ ಕಾಲದಲ್ಲಿ ಮೈಸೂರಲ್ಲಿ ಡೆಮಾಕ್ರಸಿನ ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು ಅಂದ್ರೆ ನಾವು ಎಷ್ಟು ಮುಂದೆ ಇದ್ವಿ. ಹೌದು, ನಿಜ ನಿಜ. ಸೊ ಹಂಗಾಗಿ ನಾವು ಈ ಕಾಲಘಟ್ಟದ ಮೈಸೂರನ್ನು ಸದಾ ನೆನೆಸ್ಕೋಬೇಕು. ನಾವೇ ಅಲ್ಲ, ಇಡೀ ಭಾರತೀಯ ಜನ ಯಾಕೆಂದ್ರೆ ಅವ್ರಿಗೆ ಇತಿಹಾಸ ಯಾಕೆ ಬೇಕಪ್ಪ ಅಂತಂದ್ರೆ ಜಸ್ಟ್ ಕಂಪೇರ್ ನೀವು ಹೇಳಿದಾಗ ಮೈಸೂರು ಸಂಸ್ಥಾನದ ಜನಗಳಿಗೆ 1881 ಸ್ವತಂತ್ರ ಬಂದಿತ್ತು ಅಂತ ಹೇಳ್ಬೋದು. ನಾವೆಲ್ಲ ವಿ ಆರ್ ಡೆಮೋಕ್ರಾಟ್. ನಾವೆಲ್ಲ 1881 ಡೆಮೋಕ್ರಸಿ ಬರ್ತದ್ದು. ಹಂಗಾಗಿ ನಾವೆಲ್ಲ ಒಂದು ಅನ್ನೋ ಭಾವನೆ. ಮೈಸೂರು ಬೆಂಗಳೂರಲ್ಲಿ ಅದು ಯಾವಲ್ಲ ಅದು ಹೇಳ್ತೀನಿ, ಈಗ ಬಂದು ಮೈಸೂರು ಬೆಂಗಳೂರಲ್ಲಿ ನೆಲೆಸೋದಲ್ಲ. ಹೌದು. ಮೈಸೂರಲ್ಲಿ ನೀನು ಆ ಟೈಮಲ್ಲಿ ಹುಟ್ಟಿ ಬೆಳೆದಾಗ ನಿನಗಾಗೋ ಅನುಭವ ಇದೆಯಲ್ಲ, ನಿನ್ನ ಬೆಳವಣಿಗೆ, ನಿನ್ನ ಚಿಂತನೆ ಇದೆಯಲ್ಲ, ಅದು ಎಲ್ಲ ಚಿಂತನೆಗಳಿಗಿಂತ ಮೇಲಿರುತ್ತೆ. ಮೈಸೂರು ಬೆಂಗಳೂರಿನವರ ಚಿಂತನೆಗಳು ಎಲ್ಲರಿಗಿಂತ ಮೇಲಿರುತ್ತೆ. ಯಾಕಪ್ಪ ಅಂತಂದರೆ ನಾವು ಇಂಥ ರಾಜನ ಕೆಳಗೆ ನಾವು ಬೆಳೆದಿದ್ವಿ, ನಮ್ಮ ಶಿಕ್ಷಣ ಈ ರೀತಿಯಾಗಿದೆ, ನಮ್ಮ ಚಿಂತನೆಗಳು ಎಲ್ಲ ಪ್ರಗತಿಪರವಾಗಿದೆ, ನಾವು ಆ ಥರದವರು. ಅಂದರೆ ನಮ್ಮ ಮೊನ್ನೆ ಎಲ್ಲೋ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು, ವಿಶ್ವೇಶ್ವರಯ್ಯ ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ಓದಿದ್ರು ಅನ್ನೋ ಪಾಯಿಂಟ್ಗಿಂತ ಆ ಊರಲ್ಲಿ ಬೀದಿ ದೀಪ ಇತ್ತಲ್ಲ ಅನ್ನೋದು ತುಂಬ ದೊಡ್ಡ ವಿಷಯ ಆ ಕಾಲಘಟ್ಟಕ್ಕೆ ಅಂದಾಗ. ಅಷ್ಟು ಆ ಥರದ ಜಾಗ ಮೈಸೂರು ಅಂತ ಹೇಳ್ಬೋದು. ಈ ಜಾಗಗಳು ಮೊದಲು ಬೆಳಕು ತಂದಿದ್ದ ಜಾಗ ಆಗ್ಬೋದು, ಎಲ್ಲ ಮೊದಲುಗಳಿಗೆ ನಾಲೆಗಳಿಂದ ಹಿಡಿದು ಎಲ್ಲಾ ವಿಚಾರಕ್ಕೂ ಮೊದಲುಗಳು ಅಂತ. ಈಗ ನಾನು ಹೇಳೋದಿಷ್ಟೇ, ಇಂದಿನ ರಾಜ ಮಹಾರಾಜಗಳು ಮಾಡಿಲ್ಲ, ಆ ಕಾಲದಲ್ಲಿ ಜನ ಬದುಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಜನಗಳಿಗೆ ಅಂತಾನೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಯಾರಾದರೂ ಇದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅಂದ್ರೆ ಇವ್ರುಗಳು ಒಳದಾಟಗಳ ನಡುವೆ ಜನಗಳ ನೋಡಿ ಗುರುತಿಸಿ, ಆಮೇಲೆ ಜಾತಿಗಳ ವಿನಾಶಕ್ಕೆ ಹೋರಾಡಿದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ಶೋಷಿತ ವರ್ಗ ಅಂತೇನಿದೆ ಅದನ್ನ ಮುಖ್ಯವಾಹಿನಿಗೆ ತಂದಂಥ ಪುಣ್ಯಾತ್ಮ ಮೊದಲನೇ ಬಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಪಿಲ್ಲರ್ಸ್ ವರದಿ 1919 ಅಷ್ಟು ಹಿಂದೆನೆ ಜಾರಿಗೆ ತಂದಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಂದರೆ ಅವ್ರು ಎಲ್ಲರೂ ಮನುಷ್ಯರೆಲ್ಲ ಒಂದೇ, ಮನುಷ್ಯ ಜಾತಿ ತಾನೊಂದೇ ವಲ್ಲಮ್ಮಂತ ಕುವೆಂಪು ಹೇಳಿದ್ರಲ್ಲ, ಅದಕ್ಕೆ ಭಾಳ ಹಿಂದೆನೆ ಮಹಾರಾಜರು ಅದನ್ನ ಜಾರಿಗೆ ತಂದ್ಬಿಟ್ಟಿದ್ರು. ಅಲ್ಲ, ನಮ್ಮ ನಾಡಲ್ಲಿ ಆ ಪದಗಳ ಬಳಕೆ ನೋಡಿ ಪಂಪನ ಕಾಲದಿಂದಲೂ ಇದೆಯಲ್ಲ ಸರ್, ಮನುಜ ಕುಲ ತಾನೊಂದೇ ವಲ್ಲಮ್ಮ ಅಂತ. ಪಂಪನ ಕಾಲದಲ್ಲಿ ಬರೀ ಪಂಪ ಬರ್ದ, ಆಚರಣೆಗೆ ಬರಲಿಲ್ಲ, ಆಚರಣೆಗೆ ತಂದದ್ದು ತಾನೇ ಮುಖ್ಯ. ಕರೆಕ್ಟ್. ಈಗ ನಾನು ಅದ್ಭುತವಾಗಿ ರಸಮನ್ನ ಮಾಡಿದ್ದೇನೆ ಅಂತ ವಿವರಿಸ್ಬಿಟ್ರೆ ನಿನ್ನ ಹೊಟ್ಟೆ ತುಂಬಲಿಲ್ವಲ್ಲ. ರಸಂ ಮಾಡಬೇಕು, ಆಲೋಚನೆಯನ್ನ ಆಚರಣೆಗೆ ತರೋದಕ್ಕೆ ಅದಕ್ಕೆ ಬೇರೆ ಮೈಂಡ್ ಸೆಟ್ ಬೇಕಾಗ್ತದೆ. 1000 ವರ್ಷ ಆಗಿದೆ. ರಾಜ ತನ್ನ ಅಹಮ್ಮನ್ನ ಬಿಟ್ಟು ಕೆಳಗಡೆ ಇಳಿಬೇಕಾಗುತ್ತೆ, ರಾಜತ್ವವನ್ನು ಬಿಟ್ಟು ಕೆಳಗಡೆ ಇಳಿಬೇಕಾಗುತ್ತೆ ಮಹಾರಾಜ. ಅದನ್ನ ಬಿಟ್ಟು ಕೆಳಗಡೆ ಇಳಿದಂಥ ಪುಣ್ಯಾತ್ಮ ಯಾರಿದ್ರೆ ಅದು ನಾಲ್ವಡಿ ಕೃಷ್ಣರಾಜ. ಸೊ ಹಂಗಾಗಿ ಈ ಮಹಾರಾಜರು ಯಾಕೆ ಡಿಫರೆಂಟ್ ಆಗಿ ನಿಲ್ತಾರೆ ಅಂದರೆ ಅವರು ಅದಂತರ ಒಂದು ಮ್ಯಾನ್ ಆಫ್ ದಿ ಸೆಂಚುರಿ ಅಂತೀವಲ್ಲ, ಅವರು ಈ ಶತಮಾನಕ್ಕೊಬ್ಬನೇ ರಾಜ ಅಂತ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮನುಷ್ಯರೆಲ್ಲ ನಾವೆಲ್ಲ ಒಂದೇ ಅಂತ ಎಲ್ಲರನ್ನೂ ಅರಮನೆಗೆ ಸೇರಿಸಿದಂಥ ಪುಣ್ಯಾತ್ಮ, ಎಲ್ರಿಗಾಗಿ ಶಾಲೆ ತೆರೆದಂಥ ಪುಣ್ಯಾತ್ಮ. ಅದು ಭಾಳ, ನೀವು ಯಾಕೆ ನಾನು ಅವರೊಬ್ಬನ ಪ್ರೈಸ್ ಮಾಡ್ತೀನಿ ಅಂತಂದರೆ ಅವರು ನಿಜವಾದ ಮಾನವೀಯತೆಯಿಂದ ಬದುಕ್ತವ್ರು ಅಷ್ಟೇ. ಮಾನವೀಯ ಅಂತಃಕರಣದಿಂದ ಬದುಕಿದಂಥ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸೊ ಅವ್ರು ಮಾಡಿ 40 ವರ್ಷ ಮಾಡಿದ್ಮೇಲೆ ಜಯಚಾಮರಾಜ ಒಡೆಯರ್ ಬಂದು ಅದನ್ನು ಕಂಟಿನ್ಯೂ ಮಾಡಿದ್ರು ಅನ್ನೋದು ಭಾಳ ಮುಖ್ಯ. ಅಲ್ಲಿಗಾಗಲೇ ಸ್ವತಂತ್ರ ನಮ್ಗೆ ಆಲ್ಮೋಸ್ಟ್ ಬಂದ್ಬಿಟ್ಟಿತ್ತು 42ನೇ ಮಹಾಯುದ್ಧದ. ನಮ್ಮಲ್ಲಿ ಹಂಗಾಗಿ ಆ ಇಂಪ್ಯಾಕ್ಟ್ ಬಂದೇ ಇಲ್ಲ ಬಿಡಿ ಸರ್. ನಮ್ಮಲ್ಲಿ ಫ್ರೀಡಮ್ ಫೈಟರ್ಸ್ಗಳು ಹಳ್ಳಿ ಹೋರಾಡೋದು ಎಲ್ಲೂ ಇಲ್ಲ. ಸ್ವತಂತ್ರ ಹೋರಾಟಗಾರರಾದಂಥ MN ಜೋಯಿಸರನ್ನ TV ಅವರು ಸಂದರ್ಶನ ಮಾಡೋದಕ್ಕೆ ಹೋದಾಗ ಅವ್ರು ಹೇಳಿದ್ದೊಂದು ಮಾತು, MN ಜೋಯಿಸರು ಮೈಸೂರು ರಾಜ್ಯದಲ್ಲಿ ಸ್ವತಂತ್ರ ಹೋರಾಟಗಾರರಿಲ್ಲ. ಅವರೇ ಹೇಳಿದ ಮಾತು, ನಾನು ಅಲ್ಲೇ ಹೇಳ್ತಾ ಇರೋದು. MN ಜೋಯಿಸರು ಹೇಳಿದ ಮಾತು, ಮೈಸೂರು ರಾಜ್ಯದಲ್ಲಿ ಸ್ವತಂತ್ರ ಹೋರಾಟಗಾರರಿಲ್ಲ. ಯಾಕೆಂದರೆ ಇಲ್ಲಿ ಸ್ವತಂತ್ರ ಹೋರಾಟವೇ ನಡೀಲಿಲ್ಲ ಇಲ್ಲಿ. ಯಾಕೆಂದರೆ ಇಡೀ ದೇಶ ಸ್ವತಂತ್ರಕ್ಕಾಗಿ ಹೋರಾಡ್ತಾ ಇತ್ತಲ್ಲ, ಸ್ವತಂತ್ರ ಇಲ್ಲಿ ನಮ್ಮಲ್ಲಿ ಆಲ್ರೆಡಿ ಇತ್ತು. ನಾವು ಹಂಗೇನಾದ್ರೂ ದೇಶದ ಸ್ವತಂತ್ರಕ್ಕೆ ಹೋರಾಟಗಾರರಿಗೆ ಬೇಕು ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಇರೋ ಪ್ರತಿಯೊಬ್ಬನು ಹೋರಾಟಗಾರ ಅಂತ ಅನ್ಬೋದು. ರೆಪ್ರೆಸೆಂಟೇಟಿವ್ ರಾಜ್ಯಾಂಗ ರೆಪ್ರೆಸೆಂಟೇಟಿವ್ ನಾವು ಅಂದ್ರೆ ಇಲ್ಲಿ ಪ್ರತಿಯೊಬ್ಬರು ನಾವು ದೇಶಕ್ಕೋಸ್ಕರ ಹೋರಾಡಿರೋ. ಹೌದು. ಸೊ ಹಾಗಾಗಿ ನಾವು ಯಾವತ್ತೂ ನಾವೊಬ್ಬ ಈ ನಾಗರಿಕರಾಗಿ ನಾವೇನು ಯೋಚನೆ ಮಾಡಬೇಕು ಅಂತಂದರೆ, ಇವತ್ತು ನಮ್ಗೆ ಸಿಕ್ಕಿರೋ ಅಂಥದ್ದು ಅದರ ಹಿಂದಿನ ಕಾರಣಗಳೇನು ಅಂತ ಯೋಚನೆ ಮಾಡಬೇಕು. ಇದನ್ನೆಲ್ಲ ಅಷ್ಟೇ. ಇವತ್ತು ನಮ್ಗೆ ಇದೇನು ಸಿಕ್ಬಿಟ್ಟಿದೆ, ಯಾರು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ಇವತ್ತಿನ ಸಮಸ್ಯೆಗಳು ಸಾಕಷ್ಟು ಇರ್ತವೆ, ಇದೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ. ಆದರೆ ಒಂದು ಕ್ಷಣ ಯೋಚನೆ ಮಾಡಿದಾಗ ಯಾವುದೋ ಭ್ರಾಂತಿಗೆ ಬೀಳದೆ, ಯಾವುದೋ ಪಿಕ್ಚರ್ಗಳು ನೋಡ್ಕೊಂಡು ಏನೋ ಭ್ರಾಂತಿಗೆ ಬೀಳದಲೆ
ಇವತ್ತಿನ ನಮ್ಮ ಸ್ಥಿತಿ ಇಲ್ಲಿಗೆ ಬಂದಿದೆಯಲ್ಲ, ಈ ಸ್ಥಿತಿಗೆ ಯಾರು ಕಾರಣರು ಅಂದಾಗ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಗೋಚರ ಆಗ್ತಾರೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯ ಗೋಚರ ಆಗ್ತದೆ. ಹೌದೌದು. ಎಷ್ಟೆಲ್ಲ ಪ್ರಜಾಪ್ರಭುತ್ವ ತರೋದಕ್ಕೆ ಹೋರಾಡಿದ್ರಲ್ಲ, ಅದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು ಅವರೆಲ್ಲ ನಾವು ನೋಡ್ಬೇಕಾಗುತ್ತೆ. ಸೊ ಎಲ್ರಿಗೂ ಸೌಲಭ್ಯ ಅನ್ನೋದು ಎಲ್ರಿಗೂ ಸಿಗಬೇಕು, ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋದು ಪ್ರಜಾಪ್ರಭುತ್ವ. ಸೊ ಯಾರು ಬೇಕಾದ್ರೆ ಈಗ ಶ್ರೀಮಂತ ಆಗ್ಬೋದು, ನೀನು ದುಡಿದು ನೀನೇ ಶ್ರೀಮಂತ ಆಗ್ಬೋದು. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದ್ರೆ ನಿನ್ನನ್ನು ಯಾರು ಬಂದು ನಾಳೆ ದಿನ ನೀನು ಯಾಕೆ ಇಷ್ಟು ಆಸ್ತಿ ಇಟ್ಟು ನನಗೆ ಕೊಡು ಅಂತ ಕೇಳಲ್ಲ. ಆದರೆ ಈಗ 200 ವರ್ಷದ ಕೆಳಗಡೆ ಪರಿಸ್ಥಿತಿ ಹಂಗಿರಲಿಲ್ಲ. ಸೊ ಎಂಥ ಫ್ರೀಡಮ್ ನಾವಲ್ಲಿ, ಎಂಥ ನೆಮ್ಮದಿಯ ಕಾಲದಲ್ಲಿ ಈಗ ನಾವಿದ್ದೀವಿ. ಕರೆಕ್ಟ್. ಎಂಥ ನೆಮ್ಮದಿಯ ಕಾಲಘಟ್ಟ ಅಲ್ಲ, ಟ್ರೂ ಸರ್. ಇದೇ ನಿಜಾನೇ ಹೇಳ್ಬೇಕು ಅಂದ್ರೆ ಇದೇ ಉಚ್ಚರಾಯ ಕಾಲ. ಇದೇನೆ ಆ್ಯಕ್ಚುಲಿ ಇದೇ ಪೀಕ್ ಟೈಮ್ ಇದು. ನೋಡಿ, ನಾನು ಇನ್ನೂ ಒಂದ್ಸರಿ ಏನೇನು ಯೋಚನೆ ಮಾಡ್ತೇನೆ ಅಂತಂದರೆ, 2000 ವರ್ಷ ತಗೊಂಡ್ವಲ್ಲ ನಾವು ಭಾರತೀಯರು, ಪ್ರಜೆಗಳಿಗೂ ಸಮಾನವಾದ ಹಕ್ಕು ಕೊಡಬೇಕು, ಸಂಪತ್ತು ಸಮಾನವಾದ ಹಂಚಿಕೆ ಆಗಬೇಕು ಅನ್ನೋ ಯೋಚನೆ ನಮಗೆ ಬರೋಕ್ಕೆ 2000 ವರ್ಷ ಬೇಕಾಯ್ತಲ್ಲ ಅನ್ನೋದೇ ಒಂದು ದುಃಖದ ಸಂಗತಿ. ಇಡೀ ಭಾರತಕ್ಕೆ ನಾನು ಹೇಳಿದ್ದನ್ನು 2000 ವರ್ಷ ಬೇಕಾಯ್ತಾ ನಮಗಿದು ಸಂಪತ್ತು ಸಮಾನ ಹಂಚಿಕೆ ಆಗಬೇಕು ಅನ್ನೋದಕ್ಕೆ 2000 ವರ್ಷ ಬೇಕಾಯ್ತಾ? ಎಷ್ಟು ದುರಂತ ಅಲ್ವಾ ಇದು? ಪ್ರಜಾಪ್ರಭುತ್ವನ ಇಂಗ್ಲೆಂಡಿನಿಂದ ತರಬೇಕಾಯ್ತಾ ನಾವು? ಇದನ್ನು ತಂದು ನಾವು ನಮ್ಮಲ್ಲಿ ಅಳವಡಿಸ್ಕೋಬೇಕಾಯ್ತಾ ಅಲ್ವೇಳಿ? 2000 ವರ್ಷ ಬದುಕ್ಬಿಟ್ರು ನಾವು ಹಿಂಗೆ ಅಲ್ವಾ? 12ನೇ ಶತಮಾನದಲ್ಲಿ ಬಸವಣ್ಣಾಗಿ ಸ್ವಲ್ಪ ಹೋರಾಡ್ದ. ಯಾರ್ದೋ ಒಬ್ಬರು ಲೋಭಕ್ಕೆ 2000 ವರ್ಷಗಳು ಬಂದಿದೆ. ಮಧ್ಯವರ್ತಿಗಳ ಅವರವರ ಆಸೆ ದುರಾಸೆಗಳಿಗೆ ಸಾಮಾನ್ಯ ಜನಗಳ ಕಲ್ಪನೆಗೆ ಸಿಕ್ಕಿಲ್ಲ, ಲೆಕ್ಕಕ್ಕೆ ಸಿಕ್ಕಿಲ್ಲ. ವಿಜಯನಗರದಲ್ಲಿ ನಾನು ಇದನ್ನು ವಿಜಯನಗರ ಸೀರೀಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಒಂದು 16ನೇ ಶತಮಾನದಲ್ಲಿ ತುಂಬ ಬರ ಬಂದ್ಬಿಡ್ತು, ಮಕ್ಕಳನ್ನೆಲ್ಲ ಮಾರ್ಕೊಳಂಗೆ ಆಗ್ಬಿಟ್ರಂತೆ. ಆಗ ತಾನೇ ಡಚ್ ಬಂದಿದ್ದು ತನ್ನ ವ್ಯಾಪಾರ ಬಿಟ್ಬಿಟ್ಟು ಈ ಮಕ್ಕಳನ್ನ ಕೊಂಡ್ಕೊಂಡು ತಾವು ಇನ್ನೊಬ್ಬರು ವ್ಯಾಪಾರ ಮಾಡಿ ಶ್ರೀಮಂತರ ಅದು ಅಂತ ಇತಿಹಾಸ ಬರೀತದೆ. ಇಲ್ಲಿ ಮಾರ್ತಿದ್ದಂಥ ಮಕ್ಕಳನ್ನ ಈ ಡಚ್ ಬಂದಿದ್ದಾರಲ್ಪ, ಆ ಡಚ್ ತಗೊಂಡು ತಾವು ಇನ್ನೊಬ್ರಿಗೆ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡ್ರು ಅಂದರೆ ಎಂಥ ಘೋರವಾದ ಪರಿಸ್ಥಿತಿಲಿ ನಾವು ಬದುಕಿದ್ದೀವಿ. ಈ ಮಕ್ಕಳನ್ನೆಲ್ಲ ಮಾರ್ಕೋಬೇಕಾಗಿದ್ರೆ ಆ ರಾಜ ಏನು ಮಾಡ್ತಾ ಇದ್ದ ಮತ್ತೆ ಸಂಪತ್ತು ಇಟ್ಕೊಂಡು ಅಲ್ವಾ? ಸೊ ಅದು ನೋಡಿದಾಗ ಈಗ ಎಷ್ಟು ಚೆನ್ನಾಗಿದ್ದೀವಲ್ಲ ನಾವು ಅನಿಸುತ್ತೆ. ಅದಕ್ಕೆ ಬೇಕು